ಕರ್ತನೆ. ಮಹೋನ್ನತನೇ ನಿನಗೆ ಸ್ತೋತ್ರ ಕರ್ತನೆ. ರಾಜಾದಿರಾಜ ಕರ್ತನಾದ ಯೇಸು ಎಷ್ಟು ಒಳ್ಳೆಯವರಂದ್ರೆ ಆತನ ಪ್ರತಿಯೊಬ್ಬರನ್ನು ಕರುಣಿಸತಕ್ಕಂಥವ್ರು. ಪ್ರತಿಯೊಬ್ಬರ ಮೇಲೆ ತನ್ನ ಕರುಣೆ ಇದೆ. ಯೇಸಯ್ಯ ನನ್ನನ್ನು ಕಾಪಾಡು ಎಂಬುದಾಗಿ ನೀವು ಕೂಗುವುದಾದರೆ, ಯಾರೇ ಇರಲಿ, ಯಾವ ವರ್ಗದವರಾಗಿರಲಿ, ಯಾವ ಗೋತ್ರದವರಾಗಿರಲಿ, ಯಾವ ಕುಲದವರಾಗಿರಲಿ, ಯೇಸಯ್ಯ ನನ್ನನ್ನು ಕಾಪಾಡು ನನ್ನ ಒಡೆಯನೇ ಎಂಬುದಾಗಿ ನೀವು ಕರೆಯೋದಾದರೆ, ಕೂಗೋದಾದರೆ, ನಿಮ್ಮ ಸಂಕಷ್ಟಗಳಲ್ಲಿ, ನಿಮಗೆ ಈಗಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಖಂಡಿತವಾಗಿ ಆತ ನಿಮಗೆ ಸಹಾಯ ಮಾಡುತ್ತಾನೆ. ಅದಕ್ಕೆ ನಮಗೆ ಇದುವರೆಗೂ ನಮ್ಮನ್ನು ಕಾಪಾಡಿ ಈ ಒಂದು ಭಯಪ್ರಾಂತವಾದಂಥ ಕಾಲದಲ್ಲಿ, ದಿನಗಳಲ್ಲಿ ರೋಗ ವ್ಯಾಧಿಗಳು ಜನರನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ಆದರೆ ಒಂದು ಕಾರ್ಯವನ್ನು ನಾನು ನಿಮ್ಗೆ ತಿಳಿಸಬೇಕು. ಎಲ್ಲದಕ್ಕಿಂತ ಕೆಟ್ಟ ರೋಗ ಹಸುವೆ ಎಂಬುದಾಗಿ ಹೇಳ್ತಾರೆ. ಅನೇಕ ಜನರಿಗೆ ಕೆಲಸ ಇಲ್ಲದೆ, ಸಾಲದ ಭಯದಿಂದ, ಕೆಲವು ಜನರು ಅವಮಾನದ ಭಯದಿಂದ, ಕೆಲವು ಜನರು ಸೋಂಕಿತರಾಗಿ ರೋಗದ ಭಯದಿಂದ ದಿಗುಲು ಪಡೋದಾದ್ರೆ, ಇವತ್ತು ನಿಮಗೆ ಒಂದು ಶುಭ ವಾರ್ತೆ ಇದೆ. ಅದೇನೆಂದ್ರೆ, ನಿಮಗಾಗಿ ರಕ್ಷಕನಾದ ಯೇಸು, ನಿಮ್ಮ ರೋಗಗಳಿಂದ ರಕ್ಷಿಸಿ ಕಾಪಾಡತಕ್ಕಂಥ ಯೇಸು, ನಿಮ್ಮ ಸಾಲಗಳಿಂದ ರಕ್ಷಿಸಿ ಕಾಪಾಡತಕ್ಕಂಥ ಆ ಸರ್ವೇಶ್ವರನಾಗಿರ್ತಕ್ಕಂಥ ಯೇಸು ನಿಮಗಾಗಿ, ನಿಮ್ಮ ಕ್ಷೇಮಕ್ಕಾಗಿ, ನಿಮ್ಮ ಆರೋಗ್ಯಕ್ಕಾಗಿ ಆತನು ಇದ್ದಾನೆ ಅನ್ನತಕ್ಕಂಥ ನಂಬಿಕೆ ಈಗ ನಿಮ್ಗುಂಟಾಗಿ ನೀವು ಆತನನ್ನು ಕರೆಯೋದಾದ್ರೆ, ಕೂಗೋದಾದ್ರೆ, ಯೇಸಯ್ಯ ನಮ್ಮನ್ನು ಕಾಪಾಡು ಎಂಬುದಾಗಿ ಕೂಗೋದಾದ್ರೆ, ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗಳಿಗೆ, ನಿಮ್ಮ ವಿನಂತಿಗಳಿಗೆ, ಮನವಿಗಳಿಗೆ ಈಗಲೇ ಇವತ್ತೇ ಉತ್ತರ ಕೊಡ್ತಕ್ಕಂಥನಾಗಿದೆ. ಒಲ್ಲವರೇ ನಿನ್ನ ಆರಾಧಿಸುವೆ, ಒಲ್ಲವರೇ ನಿನ್ನ ಆರಾಧಿಸುವೆ, ಒಲ್ಲವರೇ ನಿನ್ನ ಆರಾಧಿಸುವೆ, ಒಲ್ಲವರೇ ನಿನ್ನ ಆರಾಧಿಸುವೆ, ಆರಾಧಿಸುವೆ ನಾನು ಆರಾಧಿಸುವೆ, ಕರ್ತನು ಯೇಸು
ಇಲ್ಲ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ, ದೇವ ಜನರೇ, ಇವತ್ತಿಂದ ನಿಮಗೆ ಶುಭವು, ಇವತ್ತಿಂದ ನಿಮಗೆ ಕ್ಷೇಮವು, ಸಮೃದ್ಧಿಯು ಉಂಟಾಗಲಿ ಎಂಬುದಾಗಿ ಹಾರೈಸ್ತೇನೆ. ಭಯ ನಿಮ್ಮನ್ನು ಕಾಡುತ್ತಿದೆಯಾ? ಸಾಲದ ಭಯ, ರೋಗದ ಭಯ, ಅವಮಾನದ ಭಯ ನಿಮ್ಮನ್ನು ಕಾಡ್ತಾ ಇದೆಯಾ? ಯೇಸು ನಿಮಗಾಗಿದ್ದಾನೆ. ಆತನನ್ನು ನೀವು ಮೊರೆ ಇಡುವುದಾದರೆ ಖಂಡಿತವಾಗಿ ನಿಮ್ಮನ್ನು ಆ ಯೇಸಯ್ಯ ಆಧರಿಸ್ತಾನೆ. ರೋಗದಿಂದ ಸೋಂಕಿತರಾಗಿರುವುದಾದರೆ ನಿಶ್ಚಯವಾಗಿ ನೀವು ಆತನನ್ನು ಪ್ರಾರ್ಥಿಸುವುದಾದರೆ ನಿಮ್ಮ ರೋಗಗಳಿಂದ ನೀವು ಎಲ್ಲಿದ್ದೀರಿ ಅಲ್ಲಿಂದಲೇ ನಿಮಗೆ ಗುಣಪಡಿಸಲಿಕ್ಕಿದೆ. ಕರುಣಾಮಯನಾದ ಯೇಸು, ಒಳ್ಳೆ ಯೇಸು ಇನ್ನ ಸುವಾರ್ತೆಯನ್ನು, ಒಳ್ಳೆ ವಾರ್ತೆಯನ್ನು ನೀವು ಕೇಳಲಿಕ್ಕಿದ್ದೀರಿ. ಎಲ್ಲರೂ ಜಾಗರೂಕತೆಯಿಂದ ದೇವರ ವಾಕ್ಯವನ್ನು ಬಹಳ ಆಸಕ್ತಿಯಿಂದ ನೀವು ಕೇಳಲು ಸೇರಿ ಬಂದಿದ್ರಿ. ಮತ್ತೆಷ್ಟೋ ಆಸಕ್ತಿಯಿಂದ ನೀವು ದೂರ ದೇಶ ವಿದೇಶಗಳಿಂದ, ಗ್ರಾಮಗಳಿಂದ, ಹಳ್ಳಿಗಳಿಂದ ಒಳ್ಳೆ ಫಲಿತಾಂಶಗಳು ಬರ್ತಾ ಇದೆ. ಈ ಒಂದು ಯೇಸುವಿನ ಶುಭವಾರ್ತೆಯ ಕಾರ್ಯಕ್ರಮದಿಂದ ಅನೇಕ ಜನರಿಗೆ ಒಳ್ಳೆ ವಾರ್ತೆ ಹೋಗ್ತಾ ಇದೆ. ಈ ಒಂದು ಕೆಟ್ಟ ವಾರ್ತೆಗಳ ಮಧ್ಯದಲ್ಲಿ, ಈ ಒಂದು ಅಪಾಯಕರವಾದಂಥ ವಾರ್ತೆಯ ಮಧ್ಯದಲ್ಲಿ, ಈ ಒಂದು ಭಯಭ್ರಾಂತವಾದಂಥ ವಾರ್ತೆಯ ಮಧ್ಯದಲ್ಲಿ ನಿನಗೆ ಒಂದು ಶುಭವಾರ್ತೆ ಇದೆ. ಆ ಶುಭವಾರ್ತೆಯನ್ನೇ ಏನಂದರೆ, ಯೇಸುವನ್ನು ನೀನು ನಂಬಿ ಒಪ್ಪಿಕೊಂಡು ಅರಿಕೆ ಮಾಡೋದಾದರೆ, ಯೇಸಯ್ಯ ನನ್ನನ್ನು ಕಾಪಾಡೆಂದು ಸ್ವಲ್ಪ ಒಟ್ಟಿಗೆ ನೀವು ಕೂಗಿ ಪ್ರಾರ್ಥಿಸೋದಾದರೆ ಖಂಡಿತವಾಗಿ ನಿನಗೆ ಶುಭವಾಗುವುದು. ಖಂಡಿತವಾಗಿ ನಿನ್ನ ಕಷ್ಟ, ಕಣ್ಣೀರುಗಳು, ದುಃಖಗಳು, ಬಾಧೆಗಳು, ಸಂಕಷ್ಟಗಳನ್ನು ಆತನು ನಿವಾರಿಸುವನು ಎಂಬ ಶುಭವಾರ್ತೆಯನ್ನು ನಾನು ನಿಮ್ಮ ಹತ್ರ ತರ್ತಾ ಇದ್ದೇನೆ. ಕೆಲವು ನಿಮಿಷ ಪ್ರಾರ್ಥಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ಯೇಸಯ್ಯ 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 ಎನ್ನುವುದರಿಂದ ರಕ್ಷಣೆ ಉಂಟಾಗುವುದು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ ರಾಜ. ಯೇಸುವನ್ನು ನಂಬಿ ದೀಕ್ಷಾ ಸ್ನಾನ ಹೊಂದಿದ್ದವರೆಲ್ಲರೂ ರಕ್ಷಣೆ ಹೊಂದೋರು, ನಂಬದೇ ಇರುವವರು ತಮ್ಮನ್ನು ತಾವು ನಾಶಪಡಿಸಿಕೊಳ್ತಾ ಇದ್ದಾರೆ. ಹೌದು ಕರ್ತನೇ, ನಿನ್ನನ್ನು ನಾವು ನಂಬುವಂಥವರಾಗಿದೆ ರಾಜ. ಇವತ್ತು ನಿನ್ನ ವಾಕ್ಯಗಳಿಂದ ಈ ಒಂದು ಭಯಭ್ರಾಂತವಾದಂಥ ವಾರ್ತೆಗಳಲ್ಲಿ ಸಿಕ್ಕಿಕೊಂಡಿರುವ ನಾವು, ಈ ಒಂದು ಕೆಟ್ಟ ವಾರ್ತೆಗಳು ನಮ್ಮನ್ನು ಮುತ್ತಿಗೆ ಹಾಕಿದೆ. ಬಡತನದ ವಾರ್ತೆ, ಸಾಲದ ವಾರ್ತೆ, ಮಾರಕ ಸೋಂಕಿನ ವಾರ್ತೆ ಮತ್ತು ದುಷ್ಟರ ವಾರ್ತೆ, ಪಾಪಾತ್ಮರ ಹೊಲಸಂಚು ಮತ್ತು ಅಪಹಾಸ್ಯ ಮಾಡುವವರ ತಂಡವು ನಿನ್ನ ಮಕ್ಕಳನ್ನು ಮುತ್ತಿಗೆ ಹಾಕಿ ಅವರನ್ನು ನಾಶಪಡಲು ಯತ್ನಿಸುತ್ತಾ ಇದೆ. ಯೇಸಯ್ಯ, ಎಲ್ಲ ಭಕ್ತರನ್ನು ಕರ್ತನೆ, ಅವರಿಗೆ ತೊಂದರೆ ಕೊಡ್ತಿರ್ತಕ್ಕಂಥ ಎಲ್ಲ ಕೇಡು, ಅಪಾಯ, ಸೋಂಕು, ಭಯ, ದಿಗುಲು, ಚಿಂತೆಯಿಂದ ಅವರು ಮುಕ್ತರಾಗಿ ನಿನ್ನ ಸಮಾಧಾನ, ನಿನ್ನ ಶಾಂತಿ, ನಿನ್ನ ಧೈರ್ಯ, ನಿನ್ನ ಆ ರಕ್ಷಣೆ ಇದೆ ಅನ್ನತಕ್ಕಂಥ ದರ್ಶನ ಅವರಿಗೆ ಉಂಟಾಗಲಿ, ನಂಬಿಕೆ ಅವರಿಗೆ ಬರಲಿ. ತಿಳಿದುಕೊಂಡಿದ್ದ ಕೂಡಲೇ ನಿನ್ನ ರಕ್ಷಣೆ ಅವರಿಗಿದೆ ಅನ್ನತಕ್ಕಂಥ ಮನವರಿಕೆ ಅವರಿಗೆ ಆದ ನಂತರ, ಹೌದು ರಾಜ, ಆ ಮನವರಿಕೆ ನಂಬಿಕೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸಯ್ಯ, ಇವತ್ತು ಜಗತ್ತಿಗೆ ನೀನೇ ರಕ್ಷಕನಾಗಿದ್ದಿ, ಜಗತ್ತಿಗೆ ನೀನೇ ಒಡೆಯನಾಗಿದ್ದಿ ಅನ್ನತಕ್ಕಂಥ ಸತ್ಯ ಇತ್ತೀಚೀಗ ಜಗತ್ತಿನ ಗರಿಷ್ಠ ಪಕ್ಷದ ಜನರು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ನೀನಾಗಿದ್ದಿ, ನೀನೇ ಪ್ರೀತಿ ಸ್ವರೂಪನಾಗಿದ್ದಿ, ನಿನ್ನಿಂದ ನೀತಿ ಹಂಚಲ್ಪಟ್ಟಿರ್ತಕ್ಕಂಥದ್ದು, ನಿನ್ನಿಂದ ಬೋಧಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಸತ್ಯವು ಜನರ ಜೀವನದಲ್ಲಿ ಮನಃಶಾಂತಿಯನ್ನು, ನೆಮ್ಮದಿಯನ್ನು, ಆರೋಗ್ಯವನ್ನು, ಧೈರ್ಯವನ್ನು, ನಿರೀಕ್ಷೆಗಳನ್ನು ಉಂಟು ಮಾಡಿದೆ ರಾಜ. ಯೇಸಯ್ಯ, ಕೇಳುತ್ತಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನನ್ನ ಸುದ್ದಿಯನ್ನು ತಲುಪಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರಿಗೆ ಶುಭವಾಗಲಿ ಎಂಬುದಾಗಿ ನಾನು ಹಾರೈಸುತ್ತಾ ಇದ್ದೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.
ಎಲ್ಲರೂ ನನ್ನನ್ನು ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ ಮತ್ತು ದೇವಜನರೇ, ದೇವಜನರಾದ ನೀವು ಆಸಕ್ತಿಯಿಂದ ದೇಶ ವಿದೇಶಗಳಿಂದ ನಿಮ್ಮ ಕೈಯಲ್ಲಿ ಇರತಕ್ಕಂಥ ಮೊಬೈಲ್ಗಳಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಿಮ್ಮೆಲ್ಲರಿಗೆ ಶುಭವಾರ್ತೆ ಏನಂದರೆ, ಈ ಸಂಕಷ್ಟದ ಸಮಯದಲ್ಲಿ ನಿಮಗಾಗಿ ಒಬ್ಬ ರಕ್ಷಕನು ಇದ್ದಾನೆ. ಯೇಸುವಿನ ರಕ್ಷಣೆ ಅನ್ನತಕ್ಕಂಥದ್ದನ್ನು ಮತಸ್ಥರಾಗಿರ್ತಕ್ಕಂಥ ನಾವು ಕೆಲವು ಸಾರಿ ಅಪಾರ್ಥ ಮಾಡಿಕೊಂಡಿದ್ದೇವೆ. ಈ ರಕ್ಷಣೆ ಎದರಿಂದ, ಯಾರಿಂದ ಯಾರಿಗೆ ಉಂಟಾಗ್ತದೆ? ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥವ್ರು, ಆತನನ್ನು ತಿಳಿದುಕೊಂಡಿರ್ತಕ್ಕಂಥವ್ರು, ಕ್ರೈಸ್ತವರಿಗೆ ಮಾತ್ರ ಅಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಹೂದ್ಯರಿಗೆ. ಯಾಕಂದರೆ ಇಸ್ರಾಯೇಲ್ ದೇಶದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು, ರಾಷ್ಟ್ರದಲ್ಲಿ. ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರ ಅಲ್ಲ, ಅಂದರೆ ಅಥವಾ ಯಹೂದ್ಯರಿಗೆ ಮಾತ್ರ ಅಲ್ಲ, ಗ್ರೀಕರಿಗೆ ಮಾತ್ರ ಅಲ್ಲ, ಆಸಿಯಾ ಖಂಡದವರಿಗೆ ಮಾತ್ರವಲ್ಲ, ಭೂಲೋಕದ ಕಟ್ಟ ಕಡೆವರೆಗೂ ಆತನು ರಕ್ಷಕನಾಗಿದ್ದಾನೆ. ಈಗ ಗರಿಷ್ಠ ಪಕ್ಷದ ಜನಸಂಖ್ಯೆ, ಗರಿಷ್ಠ ಪಕ್ಷದ ಜನಸಂಖ್ಯೆ ಭೂಲೋಕದ ಯೇಸುವನ್ನು ತನ್ನ ರಕ್ಷಕನಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ, ತಿಳಿದುಕೊಳ್ತಾ ಇದ್ದಾರೆ. ಯೇಸು ನಮ್ಮನ್ನು, ನಮ್ಮ ದೇಹದ ಆರೋಗ್ಯಗಳನ್ನು ಕಾಪಾಡತಕ್ಕಂಥ ಸರ್ವಶಕ್ತನಾದ ದೇವರಾಗಿದ್ದಾನೆ ಎಂಬುದಾಗಿ. ಯೇಸು ನಮ್ಮನ್ನು ಬಡತನದಿಂದ, ನಮ್ಮ ವ್ಯಾಪಾರದ ನಷ್ಟಗಳಿಂದ, ನಮಗೆ ಬರ್ತಕ್ಕಂಥ ಅನೇಕ ದುಷ್ಟರ ಪಾಪಾತ್ಮರ ಹೊಲಸಂಚುಗಳಿಂದ ಕಾಪಾಡಿ ರಕ್ಷಿಸತಕ್ಕಂಥ ಸರ್ವಶಕ್ತನೆಂಬುದಾಗಿ ಭೂಲೋಕದ ಅನೇಕ ಜನರು ಅರಿತುಕೊಳ್ತಾ ಇದ್ದಾರೆ. ಆದ ಕಾರಣ ಅದರೊಟ್ಟಿಗೆ ಅರ್ತಿರ್ತಕ್ಕಂಥ ನೀವೆಲ್ಲರೂ ಹಾಗೆ ಹರ್ಷಿಸಿರಿ ಎಂಬುದಾಗಿ ನನ್ನ ಹಾರೈಕೆಯಾಗಿದೆ. ಆ ಸಂದೇಶವನ್ನು ನಾನು ನಿಮ್ಮ ಹತ್ರ ತರ್ತಾ ಇದ್ದೇನೆ. ಇವತ್ತು ಬೈಬಲ್ನಲ್ಲಿ ಯೇಸುವಿನ ಹೆಸರು ಆದಿಕಾಂಡದಲ್ಲಿ ಕೂಡ ಉಲ್ಲೇಖಿಸಲ್ಪಟ್ಟಿದೆ. ಇದು ಅದ್ಭುತವಾದಂಥ ಗ್ರಂಥವಾಗಿದೆ. ಯಾಕೆಂದರೆ ಈ ಗ್ರಂಥದಲ್ಲಿರ್ತಕ್ಕಂಥ ಸತ್ಯ ಭೂಲೋಕದ ಯಾವ ದುಷ್ಟಶಕ್ತಿಗಳು ಕೂಡ, ಅಥವಾ ಯಾವ ದುಷ್ಟರೂ ಆಗಲಿ, ಪಾಪಾತ್ಮರು ಆಗಲಿ, ಅಪಹಾಸ್ಯ ಮಾಡೋರಾಗಲಿ ಇದನ್ನು ಅಲ್ಲಗಲಿಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಆಗಿರತಕ್ಕಂಥ ಈ ಶುಭವಾರ್ತೆ ಏನಂದರೆ, ಯೇಸಯ್ಯ ಹೆಸರು ಅರ್ಥ ಏನಂದರೆ ರಕ್ಷಕನು. ಯೇಸು ಎಂಬ ನಾಮದ ಅರ್ಥ ರಕ್ಷಕನು. ಇದು ಇಸ್ರಾಯೇಲಿ ರಾಷ್ಟ್ರ ಭಾಷೆ. ಇಸ್ರಾಯೇಲಿ ರಾಷ್ಟ್ರ ಭಾಷೆಯಲ್ಲಿ ಯಶುವ ಎನ್ನುತ್ತಾರೆ. ಏನನ್ನುತ್ತಾರೆ? ಯಶುವ ಎನ್ನುತ್ತಾರೆ. ಯಶುವ ಅಂದರೆ ನಮ್ಮ ಭಾಷೆಯಲ್ಲಿ ಯೇಸು, ಇಂಗ್ಲಿಷಲ್ಲಿ ಜೀಸಸ್ ಎಂಬುದಾಗಿ ಹೇಳ್ತೇವೆ. ಈ ಯಶುವ ಅನ್ನೋ ಪದಕ್ಕೆ ಅರ್ಥವನ್ನು ನಾವು ಕಳೆದ ವಾರಗಳಿಂದ ನೋಡ್ತಾ ಬರ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಈ ಯೇಸು ಎಂಬ ನಾಮವನ್ನು ನೀವು ಕರೆದರೆ ಸಾಕು, ಮತವನ್ನು ಕರೆಯುವುದರ ಬೇಕಾಗಿಲ್ಲ. ಕ್ರೈಸ್ತವತ್ವ ಒಂದು ಮತ ಅಲ್ಲ ಅನ್ನತಕ್ಕಂಥ ಸತ್ಯವು ಇವತ್ತು ಮತ್ತೊಂದು ಆವರ್ತಿ ನೀವು ತಿಳ್ಕೊಳ್ತೀರಿ. ದಿಸ್ ಈಸ್ ನಥಿಂಗ್ ಬಟ್ ಸಿಸ್ಟಮ್ which belongs to the kingdom, not democracy, not atheism, not dictatorship, not Socratism, not humanism. Listen carefully. The Christian and Christ preached the kingdom of God, not even humanism. Yeah, listen carefully. Humanism also is a very dangerous, praise the Lord Jesus, very dangerous to the mankind. You might be knowing that. But the system which belongs to the kingdom is completely secured, which is called in my language supreme security from the kingdom of heaven.
Oh, you might be asking me the question that how do you say that humanism is not a security for the human mankind? But humanism says drinking is fair, alcohol is fair. Humanism says sometimes a wrong thing, breaking the law of father and mother, not obeying the father and mother. That is also humanism, we can say. But that will never save you. Humanism killing the mankind. Hallelujah. Praise Lord Jesus. But we are not in humanism, my dear brother. We are belonging to the kingdom of heaven. ಯಾಕಂದ್ರೆ ನಾನು ಬಹಳ ಸಾರಿ ಗಮನಿಸಿದ್ದೇನೆ, ಮಾನವೀಯತೆಯಿಂದ, ಹ್ಯುಮ್ಯಾನಿಸಮ್ ಇಂದ ಕೆಲವು ಸಾರಿ ಅಧಿಕಾರಿಗಳು ನಮ್ಮನ್ನು ಕ್ಷಮಿಸ್ತಾರೆ ಮಾನವೀಯತೆಯಿಂದ, ಆದರೆ ಅದು ಮಾನವೀಯತೆ ಅಂತ ಅಲ್ಲ. ದಟ್ ಈಸ್ ಕಾಲ್ಡ್ ಗ್ರೇಸ್. ಗ್ರೇಸ್ ಇಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ದ ಹ್ಯುಮ್ಯಾನಿಸಮ್. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್ ರೈಟ್ ನೌ. ರಕ್ಷಣೆ ಅನ್ನತಕ್ಕಂಥ ಪದದ ಅರ್ಥವನ್ನು ನಾವು ನೋಡ್ಲಿಕ್ಕೆ ಬಂದಿದ್ದೇವೆ, ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಅದೇನಲ್ಲ, ಯಶ್ವ ಅಂದರೆ ರಕ್ಷಕನು. ಈ ರಕ್ಷಕನು ಅನ್ನೋ ಪದ, ರಕ್ಷಕನು ಅನ್ನೋ ಶಬ್ದ ಯಾವ್ಯಾವ ವಿಷಯದಲ್ಲಿ ನಮ್ಮನ್ನು ರಕ್ಷಿಸುತ್ತಾನೆ ಅನ್ನತಕ್ಕಂಥ ಸ್ಪಷ್ಟ ಅರ್ಥವನ್ನು ಕೀರ್ತನೆ 91:1 ಕೊನೆವರೆಗೆ ನಾವು ನೋಡ್ತೇವೆ. ತೃಪ್ತಿಯುಳ್ಳ ದೀರ್ಘಾಯುವನ್ನು ಕೊಟ್ಟು ನಿನ್ನನ್ನು ಏನು ಮಾಡ್ತಾನೆ? ತೃಪ್ತಿಯುಳ್ಳ ದೀರ್ಘಾಯನ್ನು ಕೊಟ್ಟು ನಿನಗೆ ರಕ್ಷಣೆಯನ್ನು ತೋರಿಸುತ್ತಾನೆ ಎಂಬುದಾಗಿ ನಾವು ಕೀರ್ತನೆ 91 ನಾವು ನೋಡಿದ್ದೇವೆ. ಅದು ಕೀರ್ತನೆ 91ನೇ ಪೂರ್ಣ ಕೀರ್ತನೆಯೇ ಅದು ತೃಪ್ತಿಯುಳ್ಳ ದೀರ್ಘಾಯು. ನಿನಗೆ ಯಾವ ಕೇಡು, ಯಾವ ಉಪದ್ರವವು, ಯಾವ ಶತ್ರುವಿನ ದಾಳಿಯು ಅಥವಾ ಬೇಟೆಗಾರನ ಬಲೆಯು ನಿನ್ನನ್ನು ಹಾಕಿ ಕೊಂದು ಹಾಕದಂತೆ ನಿನ್ನನ್ನು ಕಾಪಾಡ್ತಾನೆ. ಇದು ರಕ್ಷಣೆ. ರಕ್ಷಣೆ ಎಂಬ ಪದದ ಅರ್ಥ ನಾವು ನೋಡ್ತಾ ಇದ್ದೇವೆ ಇನ್ನೂ ವಿವರವಾಗಿ ಹೀಬ್ರೂ ಭಾಷೆಯಲ್ಲಿ, ಇಸ್ರಾಯೇಲಿ ರಾಷ್ಟ್ರೀಯ ಭಾಷೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಡೆಲಿವರೆನ್ಸ್ ಅಂದರೆ ಬಿಡುಗಡೆ. ಬಿಡುಗಡೆ ಮಾಡಿದ ನಂತರ ನಿನ್ನನ್ನು ಕಾಪಾಡ್ತಾನೆ. ಎದರಿಂದ ಕಾಪಾಡ್ತಾನೆ? ದರಿದ್ರದಿಂದ. ಡೆಲಿವರೆನ್ಸ್ ಆ್ಯಂಡ್ ಸಾಲ್ವೇಷನ್ ಫ್ರಮ್ ಪಾವರ್ಟಿ, ಸಾಲ್ವೇಷನ್ ಫ್ರಮ್ ಫೇಮಿನ್, ಡ್ರಾಟ್, ಬರಗಾಲದಿಂದ ಮತ್ತು ಪಿಡುಗುಗಳಿಂದ ಅಥವಾ ಮಾರಕ ಸೋಂಕುಗಳಿಂದ ಮತ್ತು ಯುದ್ಧ ಸಂಭವಿಸಿರುವಾಗಲೂ ನಿನ್ನನ್ನು ಕಾಪಾಡ್ತಾನೆ. ನಿನ್ನನ್ನು ಬಲಿ ಹಾಕಿ ನಿನಗೆ ಹೊಂಚು ಹಾಕಿರ್ತಕ್ಕಂಥ ಬೇಟೆಗಾರನ ಬಲೆಯಿಂದಲೂ ತಪ್ಪಿಸುವ ಆತನು ಅನ್ನತಕ್ಕಂಥ ಮಾತನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ ಆತ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ದೇಹವನ್ನು, ಹಣವನ್ನು, ನಮಗಿರುವ ಎಲ್ಲ ಸ್ವಾಸ್ಥ್ಯವನ್ನು ಅಥವಾ ನಮ್ಮ ಆದಾಯ ಬರುವ ಯಾವುದೇ ಆಧಾರವನ್ನು ನಷ್ಟಪಡಿಸದಂತೆ ರಕ್ಷಿಸತಕ್ಕಂಥ ನಮ್ಮ ದೇವರಾಗಿದ್ದಾನೆ. ನಮ್ಮ ಆತ್ಮ, ಪ್ರಾಣ, ನಮ್ಮ ದೇಹ, ನಮಗಿರುವ ಎಲ್ಲ ಸ್ವಾಸ್ಥ್ಯವನ್ನು ಕಾಪಾಡತಕ್ಕಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡಿರ್ತೇವೆ. ಈಗ ರಕ್ಷಣೆ ಎಂಬ ಪದ ಆದಿಕಾಂಡ 49:18 ನಾವು ಕೇಳಿದ್ದೇವೆ. ಯಾಕೋಬನು ತನ್ನ ಮಕ್ಕಳನ್ನು ಆಶೀರ್ವದಿಸುವಾಗ 12 ಗೋತ್ರದಲ್ಲಿ ನಾನು ಈ ರಕ್ಷಣೆಯನ್ನು ನೋಡೋದಕ್ಕಾಗಿ ಕಾಯ್ತಾ ಇದ್ದೇನೆ ಎಂಬುದಾಗಿ ಹೇಳಿದನು. ಅದರಲ್ಲಿ ಜಯ ಇದೆ ರಕ್ಷಣೆಯಲ್ಲಿ. ನೋಡಿ ಇಲ್ಲಿ ಒಂದಾಗಿ ಡೆಲಿವರೆನ್ಸ್, ಏಡ್, ಸಹಾಯ, ಯೇಸು ಎಂಬ ಹೆಸರಿನಲ್ಲಿ, ವಿಕ್ಟ್ರಿ, ಜಯ, ಪ್ರಾಸ್ಪ್ಯಾರಿಟಿ, ಸಮೃದ್ಧಿ, ನಾಟ್ ಪಾವರ್ಟಿ ಬಟ್ ಪ್ರಾಸ್ಪ್ಯಾರಿಟಿ, ಹೆಲ್ತ್, ನಿನ್ನ ಆರೋಗ್ಯವನ್ನು ನೋಡ್ಕೊಳ್ತಾನೆ, ಕಾಪಾಡ್ತಾನೆ, ಆತನ ರಕ್ಷಕನಾಗಿದ್ದಾನೆ. ವೆಲ್ಫೇರ್ ಅಂದರೆ ಕಲ್ಯಾಣ, ನೆಮ್ಮದಿ, ಸುಕ್ಷೇಮ, ಸೌಖ್ಯ ಹಾಗೂ ಕ್ಷೇಮ ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಇರತಕ್ಕಂಥ ಅರ್ಥಗಳನ್ನು ನಾನು ಉಲ್ಲೇಖಿಸಿದ್ದೇನೆ. ಆದರೆ ಅನೇಕ ಜನರಾಗಿರ್ತಕ್ಕಂಥ ನಾವು ಮತಸ್ಥರಲ್ಲಿ ಕೆಲವರು, ನಮ್ಮಲ್ಲಿ ಕೂಡ ಮತ ಬಿಗಿ ಹಿಡಿದು ಬಿಟ್ಟಿದೆ. ಕ್ರೈಸ್ತವತ್ವ ಒಂದು ಮತ ಅಲ್ಲ ಅನ್ನತಕ್ಕಂಥ ಅಪಾರ್ಥ ಇವತ್ತು ನಮ್ಮಿಂದ ಹೋಗಬೇಕು ನನ್ನ ಪ್ರಿಯ ಸಹೋದರಿ ಸಹೋದರಿ. ಇದನ್ನು ಹೀಬ್ರೂ ಭಾಷೆಯಲ್ಲಿ ರಕ್ಷಣೆ ಎಂಬ ಪದ ಆದಿಕಾಂಡ 49:8 ಯಶ್ವ ಎಂಬುದಾಗಿ ಬರೆಯಲ್ಪಟ್ಟಿದೆ. 49:18 ಆದಿಕಾಂಡ 49:18 ಸುಂದರವಾಗಿ ಬರೆಯಲ್ಪಟ್ಟಿದೆ. ನನ್ನ ರಕ್ಷಣೆಗಾಗಿ ನಾನು ಕಾಯುತ್ತಿದ್ದೇನೆ, ನಿನ್ನ ಮೇಲೆ ಬಂದು ಬಿದ್ದಿರುವ
ಶತ್ರುಗಳು ಮೇಲೆ ನಿನಗೆ ಜಯ ಸಿಗುತ್ತದೆ ಎಂಬುದಾಗಿ. ಅಂದರೆ ರಕ್ಷಣೆಯಲ್ಲಿ ಜಯ ಕೂಡ ಇದೆ, ರಕ್ಷಣೆಯಲ್ಲಿ ನಿನ್ನ ಆರೋಗ್ಯದ ಭದ್ರತೆ ಕೂಡ ಇದೆ, ರಕ್ಷಣೆಯಲ್ಲಿ ನಿನ್ನ ಆತ್ಮವನ್ನು, ನಿನ್ನ ಮನಃಶಾಂತಿಯನ್ನು, ನಿನ್ನ ಪ್ರಾಣವನ್ನು ಕಾಯುವಂಥ ರಕ್ಷಣೆ ಆಗಿದೆ. ರಕ್ಷಣೆ ಎದಕ್ಕೆ ರಕ್ಷಣೆ ಅಂದರೆ ನಿನ್ನ ಆತ್ಮ, ಪ್ರಾಣ, ದೇಹ, ನಿನಗಿರುವ ಎಲ್ಲ ಸ್ವಾಸ್ಥ್ಯಕ್ಕೆ ಆತನು ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ, ಒದಗಿಸುತ್ತಾನೆ. ಓದ್ತಿರಿ 49:18. ಯೆಹೋವನೇ ಒಡೆಯನೇ, ನಿನ್ನಿಂದ ಉಂಟಾಗುವ ರಕ್ಷಣೆಯು ಯಾವಾಗ ಆಗುವುದು ಎಂದು ನಿರೀಕ್ಷಿಸಿಕೊಂಡಿದ್ದೇನೆ. ಇದನ್ನೇ ಹೀಬ್ರೂ ಭಾಷೆಯಲ್ಲಿ, ಅಂದರೆ ಇಸ್ರಾಯೇಲಿ ರಾಷ್ಟ್ರ ಭಾಷೆಯಲ್ಲಿ ಓದುವಾಗ ಯೆಹೋವನೇ ನಿನ್ನಿಂದ ಉಂಟಾಗತಕ್ಕಂಥ ಯೆಶುವನ್ನು ಯಾವಾಗ ಎಂದು ನಾನು ಕಾಯುತ್ತಿರುವೆ. ಯೆಶುವ ಅಂದರೆ ಈಗ ನಾವು ಜೀಸಸ್ ಅಂತ ಹೇಳ್ತೇವೆ, ಯೇಸು ಎಂಬುದಾಗಿ ಹೇಳ್ತೇವೆ. ಮೊದಲನೇ ಸಾರಿ ಯೇಸು ಕ್ರಿಸ್ತನ ಹೆಸರು ಆದಿಕಾಂಡ 49ನೇ ವರ್ಷದ 49ನೇ ವಚನದ 19 ವಚನದಲ್ಲಿ ಎರಡನೇ ಸಾರಿ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ಸ್ಥಾನವನ್ನು ನಾವು ನೋಡಿದ್ರೆ ಆಶ್ಚರ್ಯಪಡ್ತೀರಿ. ರಕ್ಷಣೆಯನ್ನು ಅಪಾರ್ಥ ಮಾಡಿಕೊಂಡಿದೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ನಾನು ರಕ್ಷಣೆ ಎಂಬ ಪದದ ಅರ್ಥ ಕೀರ್ತನೆ 91ರಲ್ಲಿರ್ತಕ್ಕಂಥ ಸರ್ವ ಸಂರಕ್ಷಣವನ್ನು ಓದಿ ತಿಳಿಸ್ತೀನಿ. ಕೀರ್ತನೆ 91:1 ಕೊನೆವರೆಗೆ ಬೇಗನೆ ನನ್ನ ಜೊತೆಯಲ್ಲಿ ಸಹಕರಿಸ್ತೀರಿ. ಆಗ ನನ್ನನ್ನು ವೀಕ್ಷಿಸ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿಮ್ಮ ಮನೆಯಿಂದಲೇ ಕೇಳ್ತಾ ಇದ್ರಿ, ಆರಾಧಿಸ್ತಾ ಇದ್ರಿ, ಬಹಳ ಜಾಗೃತಿಯಿಂದ ಕೇಳ್ಕೊಳ್ತಾ ಇದ್ರಿ. ರಕ್ಷಣೆ ಎದಕ್ಕೆ ಎಂಬುದಾಗಿ ಕೀರ್ತನೆ 91:1 ಕೊನೆವರೆಗೆ ಓದುವಾಗ ಮತ್ತೊಂದು ಆವರ್ತಿ ಕೇಳ್ಕೊಳ್ತೀರಿ. ಯಾಕಂದರೆ ಇದರಲ್ಲಿ ಅಮೃತವಾದಂಥ ಮನಃಶಾಂತಿ ಕೊಡ್ತಕ್ಕಂಥ, ಮನಕ್ಕೆ ನೆಮ್ಮದಿ ಕೊಡ್ತಕ್ಕಂಥ ಮಾತುಗಳು, ಧೈರ್ಯ ಕೊಡ್ತಕ್ಕಂಥ ಮಾತುಗಳು, ನಮ್ಮ ರಕ್ಷಕನಾದ ಮಹೋನ್ನತನಾದ ಸರ್ವಶಕ್ತನಾದ ದೇವರು ಕಾರ್ಯಗಳನ್ನು ನಾವು ಭಕ್ತನಾದ ದಾವೀದನು ಉಲ್ಲೇಖಿಸಿದನ್ನು ನಾವು ನೋಡೋಣ. ಅಥವಾ ಅನಾಮಿಕವಾಗಿರ್ತಕ್ಕಂಥ ಈ ಪುಸ್ತಕವಾಗಿದೆ. ಇದಕ್ಕೆ ಮೋಸೆ ಇದನ್ನು ಬರೆದಿದ್ದಾರೆ ಎಂಬುದಾಗಿ ಹೇಳ್ತಾರೆ, ಅಥವಾ ಅವರ ಜೊತೆಗಾರರು ಬರೆದಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಓದನೆ ಮಾತ್ರ ಕೀರ್ತನೆ 91 ರಕ್ಷಣೆಗೆ ಸ್ಪಷ್ಟ ವಿವರ, ಅಂದ್ರೆ ಇಂಗ್ಲಿಷಲ್ಲಿ ಡೆಫಿನೇಷನ್ ಎಂಬುದಾಗಿ ಹೇಳ್ತೇವೆ. ರಕ್ಷಣೆ ಅಂದ್ರೆ ಸಾಲ್ವೇಷನ್ ಅಂದ್ರೆ ರಕ್ಷಣೆ, ಇದು ಅರ್ಥ. ಆದರೆ ರಕ್ಷಣೆಗೆ ಸ್ಪಷ್ಟ ವಿವರ ಏನನ್ನೋದು ಕೀರ್ತನೆ 91 ಸ್ಪಷ್ಟವಾಗಿ ವಿವರಿಸಲಾಗಿದೆ. ದಯಮಾಡಿ ಗಮನಿಸ್ತೀರಿ, ಓದ್ತೀರಿ. ಮಹೋನ್ನತನ ಮೊರೆ ಹೊಕ್ಕಿ ಸರ್ವಶಕ್ತನ ಆಶ್ರಯದಲ್ಲಿ ವಾಸಿಸುವವನು, ಸರ್ವಶಕ್ತನ ಆಶ್ರಯದಲ್ಲಿ ವಾಸಿಸುವವನು ಸುರಕ್ಷಿತನಾಗಿರುವವನು. ಮುಂದೆ ಈಗ ನೋಡ್ರಿ, ಭಕ್ತನ ಹೇಳ್ತಾ ಇದ್ದಾನೆ, ನನ್ನ ಆಶ್ರಯವು ನನ್ನ ಕೋಟೆಯು, ನಾನು ಭರವಸೆ ಇಡುವ ನನ್ನ ದೇವರು ಎಂದು ಹೇಳುವೆನು. ಖಂಡಿತವಾಗಿ ಆತನು ನಿನ್ನನ್ನು ಬೇಟೆಗಾರನ ಉರುಳಿನಿಂದಲೂ ಮರಣಕರವಾದ ಮಾರಕ ಸೋಂಕಿನಿಂದಲೂ ತಪ್ಪಿಸುವನು, ಬಿಡಿಸುವನು. ತನ್ನ ರೆಕ್ಕೆಗಳಿಂದ ನಿನ್ನನ್ನು ಒದಗಿಸಿ ಆವರಿಸಿ ಆತನ ರೆಕ್ಕೆ ಕೆಳಗೆ ನೀನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯವು ನಿನ್ನ ಖೇಡ್ಯವು ಡಾಲು ಆಗಿದೆ. ಆತನ ಸತ್ಯತೆಯು ನಿನ್ನ ಖೇಡ್ಯವು ಡಾಲು ಆಗಿದೆ. ಆಮೇಲೆ ರಾತ್ರಿಯ ಭಯ ಹುಟ್ಟಿಸುವ ಯಾವುದಕ್ಕೂ ಅಥವಾ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಇಲ್ಲವೇ ಅಂಧಕಾರದಲ್ಲಿ ನಡೆಯುವ ಅಂಟು ರೋಗಗಳಿಗೂ, ಮಾರಕ ಅಂಟು ರೋಗಗಳಿಗೂ, ಮಧ್ಯಾಹ್ನದಲ್ಲಿ ಹಾಳು ಮಾಡುವ ನಾಶನಕ್ಕೂ ನೀನು ಅಂಜಬಾರದು, ಭಯಪಡಬಾರದು. ಎಷ್ಟು ಚೆನ್ನಾಗಿ ಹೇಳಲಾಗಿದೆ, ನಾವು ನೋಡ್ತಾ ಇದ್ವಿ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ರಾತ್ರಿಯಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ದುಷ್ಟನ ಬಾಣಗಳಿಗೂ, ಮತ್ತು ಇರುಳಲ್ಲಿ ಸಂಚರಿಸುವ ಮಾರಕ ಸೋಂಕಿಗೂ, ಮತ್ತು ಹಗಲಲ್ಲಿ ಮಧ್ಯಾಹ್ನದಲ್ಲಿ ನಾಶ ಮಾಡುವ ನಾಶನಕ್ಕೂ, ಕೇಡುಗೂ ಅಂಜಬಾರದು. ಯಾಕೆಂದರೆ ನಿನ್ನನ್ನು ಕಾಪಾಡುವ, ನಿನಗೆ ರಕ್ಷಣೆ ಕೊಡುವ ದೇವರು ಇವೆಲ್ಲದರಿಂದ ನಿನ್ನನ್ನು ಕಾಪಾಡ್ತಾನೆ ಅನ್ನತಕ್ಕಂಥದ್ದನ್ನು ನೀನು ಅರಿತಿರು. ತದನಂತರ ನಾವು ನೋಡ್ತಾ ಇದ್ದೇವೆ,
ನಿನ್ನ ಕಡೆಯಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ಆ ಸೋಂಕು, ಆ ಮಾರಕ ರೋಗ ನಿನ್ನ ಸಮೀಪಕ್ಕೆ ಬರಲಾರದು. ತದನಂತರ ದುಷ್ಟರಿಗೆ ಪ್ರತಿದಂಡನೆ ಆಗುವುದನ್ನು ನಿನ್ನ ಕಣ್ಣಾರೆ ನೀನು ನೋಡುವಿ. ಯಾಕೆಂದರೆ ನೀನು ಸರ್ವಶಕ್ತನಾದ ದೇವರನ್ನು ತನ್ನ ಆಶ್ರಯವಾಗಿ, ಮಹೋನ್ನತನಾದ ದೇವರನ್ನು ನಿನ್ನ ನಿವಾಸ ಸ್ಥಳವಾಗಿ ಮಾಡಿಕೊಂಡಿರುವುದರಿಂದ ನಿನಗೆ ಈ ರಕ್ಷಣೆ ಅನುಗ್ರಹಿಸಲಾಗಿದೆ. ನಿನ್ನ ಗೂಡಾರದ ಸಮೀಪಕ್ಕೂ ಯಾವ ಮಾರಕ ಸೋಂಕು ಅಥವಾ ಪ್ಲೇಗ್ ಅಥವಾ ಪ್ಯಾಂಡಮಿಕ್ ಬರಲಾರದು, ಕೇಡು ನಿನ್ನನ್ನು ಸಮೀಪಿಸಲಾರದು. ಹಲ್ಲೆಲೂಯಾ. ಯಾಕೆಂದ್ರೆ ದೇವದೂತಗಳಿಗೆ ಆತನು ಅಪ್ಪಣೆ ಕೊಟ್ಟಿದ್ದಾನೆ. ಹೆವನ್ಲಿ ಸೆಕ್ಯೂರಿಟಿ ಫೋರ್ಸ್, ಪರಲೋಕದ ಭದ್ರತಾ ಪಡೆ, ಹೆವನ್ಲಿ ಸೆಕ್ಯೂರಿಟಿ ಫೋರ್ಸ್ ಆಗಿರತಕ್ಕಂಥ ದೇವದೂತಗಳಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ನಿನ್ನ ಕಾಲುಗಳು ಕಲ್ಲಿಗೆ ತಗಲದಂತೆ. ಇವನ್ ಹಿ ಈಸ್ ಸೇವಿಂಗ್ ಯು, ಇವನ್ ಹಿ ಈಸ್ ಪ್ರಿಸರ್ವಿಂಗ್ ಯು ಫ್ರಮ್ ದ ಆಕ್ಸಿಡೆಂಟ್ಸ್. ನಿನ್ನ ಕಾಲುಗಳಿಗೆ ಕಲ್ಲಿಗೆ ತಗಲದಂತೆ ದೇವದೂತಗಳು ನಿನ್ನನ್ನು ಸೇವಿಸುವುದಕ್ಕಾಗಿ, ನಿನ್ನ ಕಾಲುಗಳನ್ನು ಎತ್ತಿ ಹಿಡುವುದಕ್ಕಾಗಿ ಅವುಗಳು ಬರುತ್ತವೆಂಬುದಾಗಿ ಉಲ್ಲೇಖಿಸಲಾಗಿದೆ. ಆ್ಯಂಡ್ ಆಗ ನೋಡುವಾಗ, ಯು ಶಾಲ್ ಟ್ರೆಡ್ ಡೌನ್ ದ ಲಯನ್ಸ್ ಅಂಡ್ ಕೋಬ್ರಾಸ್ ಅಂಡ್ ದ ಯಂಗ್ ಲಯನ್ಸ್ ಅಂಡ್ ದ ಸರ್ಪೆಂಟ್ಸ್ ಆಫ್ ಯುವರ್ ಟ್ರಂಪಲ್ ಅಂಡರ್, ಯು ಶಾಲ್ ಟ್ರಂಪಲ್ ಅಂಡರ್ ಫುಟ್. ನೀನು ಸಿಂಹ ಸರ್ಪಗಳನ್ನು, ಪ್ರಾಯದ ಸಿಂಹವನ್ನು, ಘಟಸರ್ಪವನ್ನು ಪಾದದ ಕೆಳಗೆ ಹಾಕಿ ತುಳಿಯು ಎಂಬುದಾಗಿ ಹೇಳಿದ್ದಾನೆ. ರಕ್ಷಣೆಯಲ್ಲಿ ಮತ್ತೊಂದು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದೇನೆಂದರೆ, ಸಿಂಹ ಸರ್ಪದ ಮೇಲೆ, ದುಷ್ಟ ಶಕ್ತಿಗಳ ಮೇಲೆ, ಅಪಹಾಸ್ಯ ಮಾಡೋರ ಮೇಲೆ, ಈ ಕಾಣಲಾರದ ಒಂದು ದುಷ್ಟ ಲೋಕದ ಮೇಲೆ, ಘಟಸರ್ಪದ ಮೇಲೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗುತ್ತಾ ಇರ್ತಕ್ಕಂಥ ಸೈತಾನ ದುಷ್ಟ ಶಕ್ತಿಗಳ ಮೇಲೆ ತುಳಿಯುವ ಅಧಿಕಾರವನ್ನು ನಿನಗೆ ಕೊಟ್ಟನು. ಇದು ರಕ್ಷಣೆಯಲ್ಲಿ ಕೊಡಲಾಗಿರ್ತಕ್ಕಂಥ ಮತ್ತೊಂದು ಅಫೆಂಡಿಂಗ್, ನಾಟ್ ಡಿಫೆಂಡಿಂಗ್. ಡಿಫೆಂಡಿಂಗ್, ಗಾಡ್ ಇಸ್ ಡಿಫೆಂಡಿಂಗ್. ಆದರೆ ಅಫೆಂಡಿಂಗ್ ಅಂದರೆ ದಾಳಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ, ತನ್ನ ಮೇಲೆ ಬರ್ತಿರ್ತಕ್ಕಂಥ ಹಲ್ಲೆಯನ್ನು, ದಾಳಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಬೇಕಾದ ಎಲ್ಲ ಸುರಕ್ಷಾ ಭದ್ರತೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಅದೇ ರೀತಿಯಲ್ಲಿ ಬರ್ತಿರ್ತಕ್ಕಂಥ ದಾಳಿಯ ಮೇಲೆ ಪ್ರತಿಕ್ರಿಯೆಯನ್ನು ಮಾಡತಕ್ಕಂಥ ಮತ್ತೊಂದು ಕಾರ್ಯವನ್ನು ಕೂಡ ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಆಗ ಇಂತಹ ಸಮಯದಲ್ಲಿ ನನ್ನ ನಾಮವನ್ನು ಅರಿತು ಅದನ್ನು ತಿಳಿದುಕೊಂಡಿರುವುದರಿಂದ, ನನ್ನನ ಮೇಲೆ ಭಕ್ತಿ ಪ್ರೀತಿಯನ್ನು ಇಟ್ಟುಕೊಂಡಿರುವುದರಿಂದ ನಾನು ಅವನನ್ನು ಉನ್ನತ ಸ್ಥಿತಿಗೆ ತರುವೆನು. ನಿನ್ನನ್ನು ಅವಮಾನ ಪಾಲಿಗೆ, ಸಾಲದ ಪಾಲಿಗೆ, ಕೇಡಿನ ಪಾಲಿಗೆ, ಕಂಗಾಲಾಗುವ ಪಾಲಿಗೆ ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. ನಿನ್ನನ್ನು ಅವಮಾನದಿಂದ ಸನ್ಮಾನಕ್ಕೆ ತರುವನು. ಇದು ಕೂಡ ರಕ್ಷಣೆಯಲ್ಲಿ ಒಂದು ಭಾಗವಾಗಿದೆ. ತದನಂತರ ಒಂದು ವೇಳೆ ಇದೆಲ್ಲದರಿಂದ ಕೂಡ ನೀನು ಬೇಸತ್ತುಕೊಂಡು ಅಲ್ಲಾಡ್ತಾ ಇದ್ದಿ, ನಿನಗೆ ಆಗ್ತಾ ಇಲ್ಲ ಆದರೆ, ಒಂದು ಕೂಗು, ಒಂದು ಪ್ರಾರ್ಥನೆಯನ್ನು ಮೊರೆ ಇಡುವುದಾದರೆ, ಸರ್ವಶಕ್ತನಾದ ದೇವರು ಹತ್ತಿರವಾಗಿದ್ದು ಕೇಡಿನಿಂದ ನಿನ್ನನ್ನು ಬಿಡಿಸಿ ಉನ್ನತ ಸ್ಥಿತಿಗೆ ಏರಿಸಿ ಗಣಪಡಿಸೋನು ಎಂಬುದಾಗಿ ಕೀರ್ತನೆ 91:15 ನಾವು ಬಂದಿರ್ತೇವೆ. ತೃಪ್ತಿ ಉಳ್ಳ ದೀರ್ಘಾಯನ್ನು ಕೊಟ್ಟು ತನ್ನ ಈ ರಕ್ಷಣೆಯನ್ನು ತೋರಿಸುತ್ತೇನೆ ಎಂಬುದಾಗಿ. ರಕ್ಷಣೆ ಅಂದರೆ ಇದೇ ಅರ್ಥ, ಯೇಸು ಕ್ರಿಸ್ತನ ನಾಮದ ಅರ್ಥ. ಇದನ್ನು ನಾವು ಎಲ್ಲಿ ನೋಡ್ತಾ ಇದ್ದರೆ, ಐಗುಪ್ತರು, ಬಹಳ ಜಾಗ್ರತೆ ನೋಡ್ತೇವೆ, ಐಗುಪ್ತರು ಇಸ್ರಾಯೇಲ್ ಜನಾಂಗವನ್ನು ಕಡೆ ವರ್ಷದಲ್ಲಿ ದುಷ್ಟ ರಾಜರು ಬಂದಿದ್ರು. ಐಗುಪ್ತರು ಈಜಿಪ್ಟಿನಲ್ಲಿ ಯೋಸೇಫನನ್ನು ಅರಿಯದ ಒಂದು ಅರಸನು ಆಳ್ವಿಕೆಗೆ ಬಂದನು. ಆ ಅರಸನು ಆಳ್ವಿಕೆಗೆ ಬಂದ ನಂತರ ಅವನು ಇಸ್ರಾಯೇಲ್ ಜನಾಂಗವನ್ನು, ಅವರನ್ನು ದೌರ್ಜನ್ಯದಿಂದ ತುಳಿದು ಅವರಿಗೆ ಬಿಟ್ಟಿ ಕೆಲಸವನ್ನು ಹಚ್ಚಿ, ಅವರಿಗೆ ಆರಾಧನೆ ಮಾಡಲಿಕ್ಕೆ, ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗದಂತೆ ಅವರಿಗೆ ಹೆಚ್ಚಿನ ಕೆಲಸವನ್ನು ಕೊಟ್ಟು, ಮೊದಲಿರ್ತಕ್ಕಂಥ ಕೆಲಸಕ್ಕಿಂತ 2 ಪಟ್ಟು ಹೆಚ್ಚಿನ ಕೆಲಸವನ್ನು ಕೊಟ್ಟು ಅವರನ್ನು ಹಿಂಸಿಸಲು ಆರಂಭಿಸಿದ. ಅವರನ್ನು ಉಸಿರು ತಗೊಳ್ಳಿಕ್ಕೆ ಬಿಟ್ಟು ಕೊಡ್ತಾ ಇಲ್ಲ.
ಆ ರೀತಿಯಾದಂಥ ಒಂದು ದುಷ್ಟ ಅರಸನು ಆಳ್ವಿಕೆ ಬಂದನು. ಆ ದುಷ್ಟ ಅರಸನ ಆಳ್ವಿಕೆಯಲ್ಲಿ ಅದು ಏನಂದ್ರೆ, ಬಹಳ ಜನ ಹೇಳ್ತಾರೆ 430 ವರ್ಷ ಇಸ್ರಾಯೇಲ್ ಜನಾಂಗ ಬಾಧಿಸಲ್ಪಟ್ಟಿದ್ದಾರೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಪಾರ್ಥ ಮಾಡಿಕೊಳ್ಳಬೇಡ್ರಿ. ಬೈಬಲನ್ನು ವ್ಯಾಕರಣವನ್ನು ಗಮನದಲ್ಲಿಟ್ಕೊಂಡು ಓದುವಾಗ, ತರ್ಜುಮೆಗಳನ್ನು ನೀವು ಉಲ್ಲೇಖಿಸುವಾಗ ಗಂಭೀರ ಹೇಳ್ತೀರಲ್ಲಯ್ಯ, ಜಾಗೃತಿ ಅಂದ್ರಿ. 430 ವರ್ಷದಲ್ಲಿ ಕಡೆ ವರ್ಷಗಳಲ್ಲಿ ಈಜಿಪ್ಟಿನ ಅರಸನು ಯೋಸೇಫನನ್ನು ಅರಿಯದ ಅರಸನು ಬಂದಿರುವುದರಿಂದ ಇಸ್ರಾಯೇಲ್ ಜನಾಂಗವನ್ನು ಹೆಚ್ಚಿನ ಬಿಟ್ಟಿ ಕೆಲಸವನ್ನು ಕೊಟ್ಟು ಬಾಧಿಸುತ್ತಿದ್ದನು. ಆ ಸಮಯದಲ್ಲಿ ಅವ್ರನ್ನ ಎಷ್ಟು ಬಾಧಿಸಿದ್ರು ಅಂದ್ರೆ ಅರ್ಥ ಏನಂದ್ರೆ, ಸುಮಾರು 360 ಅಥವಾ 50 ವರ್ಷದ ನಂತರ ಇಸ್ರಾಯೇಲ್ನ ಅರಿಯದ ಅರಸನು ಅಲ್ಲಿ ಆಳ್ವಿಕೆಗೆ ಬಂದನು. ಲೆಕ್ಕ ಮಾಡಿ ನೋಡ್ರಿ ನೀವು. ನಾವು ಪರಿಪೂರ್ಣ ವಿದ್ವಾಂಸರಿಂದ ಲೆಕ್ಕ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಬೈಬಲ್ ಆಧಾರದಿಂದ ಹೇಳ್ತಾ ಇದ್ದೇವೆ. 350 ವರ್ಷಗಳ ನಂತರ, ಸುಮಾರು 350 ವರ್ಷಗಳ ನಂತರ ಇಸ್ರಾಯೇಲರನ್ನು ಪೀಡಿಸ್ತಕ್ಕಂಥ ದುಷ್ಟ ಅರಸನು ಆಳ್ವಿಕೆಗೆ ಬಂದ ನಂತರ ಆತನು ಅವರನ್ನು ಹಿಂಸಿಸ್ತಿದ್ದನೋ ಅಷ್ಟು ಅವರು ಬಲಿಷ್ಠರಾಗ್ತಾ ಇದ್ರು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಕರ್ತನು ನಿನ್ನನ್ನು ಒಂದು ಸಾರಿ ಆರಿಸಿಕೊಂಡಿದ್ದಾನ. ನಿನ್ನನ್ನು ಆರಿಸಿಕೊಂಡಿದ್ದಾನೆ ಒಂದು ಸಾರಿ. ಆತನ ಕೂಗನ್ನು ಕೇಳಿ ಬಂದು, ಯೆಸಯ್ಯ ನೀನೇ ನನ್ನ ಒಡೆಯನೆಂಬುದಾಗಿ ನೀನು ಒಪ್ಪಿಕೊಂಡಿದೀಯಾ. ಯಾವ ದುಷ್ಟ ರೋಗವಾಗಲಿ, ಮಾರಕ ಸೋಂಕಾಗಿರಲಿ, ಯಾವ ಬಡತನದ ಮುಳ್ಳಾಗಿರಲಿ, ಕೇಡಾಗಿರಲಿ, ನಿನ್ನನ್ನು ನಾಶ ಮಾಡಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ಯೋಸೇಫನನ್ನು ಅರಿಯದ ಒಂದು ದುಷ್ಟ ಅರಸನು ಈಜಿಪ್ಟಿನಲ್ಲಿ ಆಳ್ವಿಕೆಗೆ ಬಂದಾಗ ಇಸ್ರಾಯೇಲ್ ಜನಾಂಗವನ್ನು ಹಿಂಸಿಸಲು ಆರಂಭಿಸಿರುವಾಗ ಜರುಗಿರತಕ್ಕಂಥ ಕೆಲವು ಕಾರ್ಯಗಳನ್ನು ಗಮನಿಸಬೇಕು. ಯಾಕಂದ್ರೆ ಅವರಿಗೆ ಹಿಂಸೆ ಉಂಟಾಯಿತು, ಆದರೆ ಅದರೊಳಗೆ ತನ್ನ ಬಲವನ್ನು ತೋರಿಸ್ತಾ ಇದ್ದಾನೆ ದೇವರು. ರಕ್ಷಣೆ ಅಂದ್ರೆ ನಿನ್ನನ್ನು ಕೂಡ, ನಿನ್ನ ದೇಹವನ್ನು, ನಿನ್ನ ರೋಗವನ್ನು ವಿರೋಧಿಸುವ ಶಕ್ತಿ ಮಾತ್ರವಲ್ಲ, ರೋಗವನ್ನು ನಾಶಪಡಿಸತಕ್ಕಂಥ ಬಲವು, ತ್ರಾಣವು ನಿನ್ನಲ್ಲಿ ಉಂಟು ಮಾಡ್ತಾನೆ ದೇವರು. ನನ್ನ ಪ್ರಿಯ ಸಹೋದರಿ ಸಹೋದರೇ, 430 ವರ್ಷ ಅಲ್ಲ ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತರು ಬಾಧಿಸಿದ್ದು. ಕಡೆ ವರ್ಷಗಳು ಸುಮಾರು 30 ಅಥವಾ 40 ವರ್ಷಗಳು ಅವರ ಮೇಲೆ ಹೆಚ್ಚಿನ ದಬ್ಬಾಳಿಕೆಯನ್ನು ಮಾಡಲು ಪ್ರಯತ್ನ ಮಾಡಿದರು. ಆದರೆ ಅವರ ಬಲ ಕುಂದಿ ಹೋಗಿಲ್ಲ, ಅವರ ಶಕ್ತಿ ಹೋಗಿಲ್ಲ, ಅವರಿಗಿರ್ತಕ್ಕಂಥ ತಾಳ್ಮೆಯನ್ನು ಅವರು ಕಳ್ಕೊಳ್ಳಿಲ್ಲ. ಅವರು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ರು. ಏನು ಮಾಡ್ತಿದ್ರು? ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರನ್ನು ಕೂಗಿ ಆರಾಧಿಸ್ತಾ ಇದ್ರು. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದೇವರನ್ನು ಕೂಗಿ ಪ್ರಾರ್ಥನೆ ಮಾಡಿ ಆರಾಧಿಸ್ತಾ ಇದ್ರು. ಆದ ಕಾರಣ ಗಮನಿಸತಕ್ಕಂಥ ಕೆಲವು ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ. ಅದೇನಲ್ಲ, ಅವರು ಇಸ್ರಾಯೇಲ್ ಜನಾಂಗವು ಐಗುಪ್ತರಲ್ಲಿ ಸುರಕ್ಷಿತವಾಗಿ ಬೆಳೀತಾ ಇದ್ರು, ವೃದ್ಧಿ ಆಗ್ತಾ ಇದ್ರು, ಬಲಪಡ್ತಾ ಇದ್ರು. ಆದರೆ ಇಸ್ರಾಯೇಲ್ ಜನಾಂಗ ಬಲಪಡ್ತಾ, ವೃದ್ಧಿ ಆಗುತ್ತಾ, ದೊಡ್ಡ ಜನಾಂಗವಾಗುತ್ತಿರುವುದನ್ನು ನೋಡಿ ಈ ಐಗುಪ್ತನ ಅರಸನು, ದುಷ್ಟ ಅರಸನು, ಅವರ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕೆಂಬುದಾಗಿ, ಅವರ ಮಕ್ಕಳು ಹುಟ್ಟಬಾರದೆಂಬುದಾಗಿ ಅವರಿಗೆ ಹೆಚ್ಚಿನ ಕೆಲಸವನ್ನು ಕೊಟ್ಟು ಅವರ ಮಕ್ಕಳನ್ನು ಕೊಂದು ಹಾಕೋದಕ್ಕಾಗಿ ಒಂದು ಎಮರ್ಜೆನ್ಸಿ ತಾನೇ ಈಜಿಪ್ಟಿನ ಅರಸನು ಆದೇಶವನ್ನು ಹೊರಡಿಸಿದ ನಂತರ ಅದರಲ್ಲಿ ಆತನು ಕಾಪಾಡ್ತಾ ಇದ್ದಾನೆ, ಅವರನ್ನು ರಕ್ಷಿಸುತ್ತಾ ಇದ್ದಾನೆ. ಹೇಗೆ ನೋಡ್ರಿ, ವಿಮೋಚನ ಕಾಂಡ ಓದ್ರಿ 1ನೇ ಅಧ್ಯಾಯದಲ್ಲಿ ಆತನು ಅವರ ಮಕ್ಕಳನ್ನೆಲ್ಲ ನಾಶಪಡಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಅವರನ್ನು ಎಷ್ಟು ಹಿಂಸಿಸ್ತಿದ್ರು ಅಷ್ಟು ಅವರು ಬಲಿಷ್ಠರೇ ಆಗುತ್ತಿದ್ರು. ಒಂದು ಮಾತ್ರ ನೆನಪಿಟ್ಕೊಳ್ರಿ ದೇವ್ರ ಮಕ್ಕಳೇ, ನಿಮ್ಮನ್ನು ಶಾಂತವಾಗಿ, ಸಮೃದ್ಧಿಕರವಾಗಿ, ಆರೋಗ್ಯಕರವಾಗಿರುವಾಗ ನೀವು ಆರೋಗ್ಯಕರವಾಗಿರಿ. ಯಾವ ಕೇಡನ್ನು ನಿಮ್ಮ ಬಾಯಿಂದ ಆಮಂತ್ರಿಸಬೇಡ್ರಿ, ನಿಮ್ಮ ಮಾತುಗಳಿಂದ ಆಮಂತ್ರಿಸಬೇಡ್ರಿ. ಕೇಡಾಗಲಿ, ಮಾರಕ ಸೋಂಕಾಗಲಿ ಅಥವಾ ದರಿದ್ರ ಬಡತನವಾಗಲಿ ಆಮಂತ್ರಿಸಬೇಡ್ರಿ, ಅಂದರೆ ಕರಿಬೇಡ್ರಿ ಮನೆ. ಯಾಕಂದರೆ ಇಸ್ರಾಯೇಲರು ಇರತಕ್ಕಂಥ ಸುಭದ್ರತೆ ಎಂಥ ಭದ್ರತೆ ಇತ್ತಂದರೆ, ಇದನ್ನು ನೋಡಿ ಈಜಿಪ್ಟಿನ ಅರಸನು ಕೂಡ ಭಯಪಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರ, ಕೀರ್ತನೆ 91ರಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೇಳ್ತಾ ಇದ್ದೇನೆ ನಾನು. ವಿಮೋಚನ ಕಾಂಡ 1ನೇ ಅಧ್ಯಾಯ
ನಲ್ಲಿ ನಾವು ನೋಡ್ತೇವೆ, ಯೋಸೇಫನನ್ನು ಅರಿಯದ ಒಂದು ಅರಸನು ಬಂದನು. 7ನೇ ವಚನದಲ್ಲಿ ನಾವು ನೋಡ್ತೇವೆ, ಇದನ್ನು ಕಂಡು ಆದರೆ ಇಸ್ರಾಯೇಲರ ಮಕ್ಕಳು ಅತ್ಯಧಿಕವಾಗಿ ಅಭಿವೃದ್ಧಿಯಾಗಿ ಜನಸಂಖ್ಯೆಯಲ್ಲಿ ಹೆಚ್ಚಿದರು, ಹರಡಿದರು, ಬಲಗೊಂಡರು ಎಂಬುದಾಗಿ ಹೇಳ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಲ್ಲೇ ಐಗುಪ್ತ ದೇಶ ಒಳಗೆ ಎದ್ದುಕೊಂಡು ಅವರು ದಾಸತ್ವದಲ್ಲಿ ಇಲ್ಲ ಆಗಿದ್ರು. ಕೊನೆ ವರ್ಷಗಳಲ್ಲಿ ಮಾತ್ರ ಅವರ ಮೇಲೆ ದಾಸತ್ವದ ದಬ್ಬಾಳಿಕೆ ಬಂತು, ಹೊರತು ಎಲ್ಲ ವರ್ಷಗಳಲ್ಲ. ಆದ ಕಾರಣ ಐಗುಪ್ತದ ದೌರ್ಜನ್ಯದ ಒಳಗೆ, ಈಜಿಪ್ಟಿನ ದೌರ್ಜನ್ಯದ ಅಧೀನದಲ್ಲಿ ಇಸ್ರಾಯೇಲ್ ಜನಾಂಗ ಇರುವಾಗ ಜರುಗಿರ್ತಕ್ಕಂಥ ಕೆಲವು ಸಂಗತಿಯನ್ನು ನಾವು ನೋಡೋಣ. ಅವರು ಅತ್ಯಧಿಕವಾಗಿ ಬೆಳೆದು ಹೆಚ್ಚಾಗಿ ಅಭಿವೃದ್ಧಿಯಾಗಿ ಬಲಿಷ್ಠರಾಗುತ್ತಿದ್ದರು. ಇದನ್ನು ಈಜಿಪ್ಟಿನ ದುಷ್ಟ ಅರಸನು ಆ ದುಷ್ಟತ್ವವನ್ನು ತೋರಿಸಿಕೊಟ್ಟಿದ್ದಾನೆ. ಹೊಟ್ಟೆ ಕಿಚ್ಚು ಆತನಲ್ಲಿ ಬಂದ ನಂತರ ನಡೆದಿರತಕ್ಕಂಥ ಸಂಗತಿ ನೋಡೋಣ. ಅರಸನೇನು ಮಾಡಿದಾನೆ, ನಾವು ಈ ಇಸ್ರಾಯೇಲರು ನಮಕ್ಕಿಂತ ಹೆಚ್ಚಾಗಿ ಬಲಿಷ್ಠರಾಗ್ತಾ ಇದ್ದಾರೆ, ನಮಕ್ಕಿಂತ ಹೆಚ್ಚಾಗಿ ಜನಸಂಖ್ಯೆ ಆಗ್ತಾ ಇದ್ದಾರೆ. ಇವರು ಒಂದು ವೇಳೆ ನಮ್ಮ ದೇಶದ ಮೇಲೆ ಯುದ್ಧ ಸಂಭವಿಸಿದರೆ ಇವರು ಕೂಡ ಅವರ ಜೊತೆಯಲ್ಲಿ ಸೇರಿ ನಮ್ಮನ್ನು ನಾಶಪಡಿಸೋರು ತಪ್ಪಿಸಿಕೊಂಡು ಹೋಗ್ಯಾರು ಅನ್ನತಕ್ಕಂಥ ಭಯ ಈಜಿಪ್ಟಿನ ಅರಸನಿಗೆ ಹುಟ್ಟಿತ್ತು. ಯಾಕಂದರೆ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನು ಕಾಪಾಡತಕ್ಕಂಥವನಾಗಿದ್ದ. ಇಸ್ರಾಯೇಲರ ಕಣ್ಣಿನ ತೇಜಸ್ಸು, ಇಸ್ರಾಯೇಲರ ಭುಜಬಲವು, ಇಸ್ರಾಯೇಲರ ತೋಳು ಬಲವು, ಇಸ್ರಾಯೇಲರ ಪಾದಬಲವು ಅಭಿವೃದ್ಧಿ ಆಗುತ್ತಾ ಇಸ್ರಾಯೇಲರು ಇನ್ನೂ ಬಲಿಷ್ಠರಾಗ್ತಾ ಇದ್ರು, ಆ ದುಷ್ಟ ಅರಸನು ಅವ್ರನ್ನು ಹಿಂಸೆ ಮಾಡಲಿಕ್ಕೆ ಮುಂಚೆನೆ. ಆದರೆ ಇದನ್ನು ನೋಡಿದ ಕೂಡಲೇ ಈಜಿಪ್ಟಿನ ದುಷ್ಟ ಅರಸನು ಒಂದು ಹೊಲಸಂಚನ್ನು ರಚಿಸಿ, ಒಂದು ಕುತಂತ್ರವನ್ನು, ಪಿತೂರಿ ಎಂಬುದಾಗಿ ಹೇಳ್ತಾರೆ, ನಮ್ಮ ಇನ್ನೊಂದು ಇತ್ತೀಚೆಗೆ ಬರುತ್ತೆ, ಪಿತೂರಿಯನ್ನು ರಚಿಸಿ ಅವರ ಮಕ್ಕಳನ್ನು, ಗಂಡು ಮಕ್ಕಳು ಹುಟ್ಟಿದರೆ, ಆ ಇಸ್ರಾಯೇಲರ ಗಂಡು ಮಕ್ಕಳು ಹುಟ್ಟಿದರೆ ಅವರನ್ನು ಕೊಂದು ಹಾಕಬೇಕನ್ನತಕ್ಕಂಥ ಆದೇಶವನ್ನು ಹೊರಡಿಸಿ, ಸೂಲಗಿತ್ತಿಯರಿಗೆ ಅಂದರೆ ನರ್ಸ್ಗಳಿಗೆ ಆದೇಶವನ್ನು ಹೊರಡಿಸಿ ಅವರಿಗೆ ಹೆಚ್ಚಿನ ಕೆಲಸವನ್ನು, ಮೊದಲಕ್ಕಿಂತ ಪ್ರಾಮಾಣಿಕವಾಗಿ ಒಂದು ಕೆಲಸ ಕೊಟ್ಟಿದ್ರು ಅವರಿಗೆ, ಅದಕ್ಕಿಂತ 2 ಪಟ್ಟು ಹೆಚ್ಚಿನ ಕೆಲಸವನ್ನು ಕೊಟ್ಟು ಅವರಿಗೆ ಸಮಯ ಅವಕಾಶ ವಿಶ್ರಾಂತಿ ಇಲ್ಲದೆ ಪೀಡಿಸಲು ಆರಂಭಿಸಿದ. ಆಗ ಪೀಡಿಸ್ತಾ ಇದ್ದರೆ ಥ್ಯಾಂಕ್ ಯು ಜೀಸಸ್ ಆರಂಭಿಸಿದರು. ದಯಮಾಡಿ ಕೇಳಿಸ್ಕೋತ್ರಿ. 350 ವರ್ಷದ ನಂತರ ಅವರು ಹೇಗೆ ಪೀಡಿಸ್ಲಿಕ್ಕೆ ಆರಂಭ ಮಾಡಿರುವಾಗ ಅವರ ಮೇಲೆ ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿದ. ಮೊಟ್ಟ ಮೊದಲಾಗಿ ಈಜಿಪ್ಟಿನ ಪ್ರಭುತ್ವದಲ್ಲಿ ದೊಡ್ಡ ಅಧಿಕಾರಿಗಳು ಕೂಡ ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟಿದ್ದವರಾಗಿದ್ದರು. ಈತನು ಆಳ್ವಿಕೆಗೆ ಬಂದ ನಂತರ ಐಗುಪ್ತರನು, ಅಂದರೆ ಜಾತಿವಾದವನ್ನು ತಂದ ಈ ಮನುಷ್ಯ ಯಾರು? ಈಜಿಪ್ಟಿನ ಅರಸನು. ಐಗುಪ್ತರ ಜನಾಂಗವನ್ನು ಮೇಲಧಿಕಾರಿಗಳಾಗಿ ನೇಮಿಸಿದ, ತನ್ನ ಜನರನ್ನು ಮೇಲಧಿಕಾರಿಗಳಾಗಿ ನೇಮಿಸಿ, ಬಹಳ ಜಾಗ ಇದು ಪಾಲಿಟಿಕ್ಸ್, ಕಂಪ್ಲೀಟ್ ಪಾಲಿಟಿಕ್ಸ್, ರಾಜಕೀಯ, ಕುತಂತ್ರದ ರಾಜಕೀಯವಾಗಿತ್ತು ಇದು ಈಜಿಪ್ಟಿನ ರಾಜಕೀಯ. ಆ ಕಾಲದಲ್ಲಿ ಅವರ ಮೇಲೆ ದಬ್ಬಾಳಿಕೆ ಮಾಡಲು, ಅವರನ್ನು ಹಿಂಸಿಸಲು ಅಲ್ಲಿನ ಅರಸರು ತಮ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನು ನೇಮಿಸಿ ಅವರಿಗೆ ಹೆಚ್ಚಿನ ಹಿಂಸೆ ಕೊಡುವಂತೆ ಅಪ್ಪಣೆ ಕೊಟ್ಟನು. ಆಗ ಅವರನ್ನು ಎಷ್ಟು ಹಿಂಸಿಸ್ತಿದ್ರು ವಚನವನ್ನು ಕೇಳಿಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಐಗುಪ್ತ ದೇಶದಲ್ಲಿ, ಈಜಿಪ್ಟಿನಲ್ಲಿ ಉಳ್ಕೊಂಡಿರ್ತಕ್ಕಂಥ ಇಸ್ರಾಯೇಲ್ ಜನಾಂಗ ಅಂದರೆ ದೇವ ಜನಾಂಗ, ಅಂದರೆ ಸರ್ವಶಕ್ತನಾದ ದೇವರ ಜನಾಂಗ ಇಳುಕೊಂಡಿರುವಾಗ ಒಂದು ಚಿಕ್ಕ ರಾಷ್ಟ್ರ ಅದು. ಈವಾಗಲೂ ಆ ಇಸ್ರಾಯೇಲ್ ಜನಾಂಗ ಚಿಕ್ಕ ರಾಷ್ಟ್ರ. 57 ಅರಬ್ ರಾಷ್ಟ್ರಗಳು ಮುತ್ತಿಗೆ ಹಾಕಿ ಇಸ್ರಾಯೇಲರನ್ನು ನಾಶಪಡಿಸಲು ಯತ್ನಿಸಿದ್ರು. ತಲೆ ಕೂದಲು ಕೂಡ ಸುಡ್ಲಿಕ್ಕೆ, ವಾಸನೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಅದೇ ಇಸ್ರಾಯೇಲ್ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೆ. ಸುಮಾರು 4000 ವರ್ಷ, ಸುಮಾರು 3,000 ವರ್ಷಗಳ ಹಿಂದೆನೂ ಇದೇ ರೀತಿಯಲ್ಲಿ
ಈಜಿಪ್ಟಿನ ಅರಸನು ಅವರನ್ನು ಬಾಧಿಸಲು ಆರಂಭ ಮಾಡಿದ. ಆವಾಗ ಇಸ್ರಾಯೇಲರು ಇನ್ನೂ ಬಲಿಷ್ಠರಾಗಿ ಮೂಡಿ ಬಂದರು. ಮೊದಲನೇ ಅಧ್ಯಾಯ ವಿಮೋಚನಾ ಕಾಂಡ ಬೈಬಲ್ನಲ್ಲಿ 12ನೇ ವಚನದಲ್ಲಿ ನೋಡ್ರಿ, ತನಗಿರ್ತಕ್ಕಂಥ ಅಧಿಕಾರಿಗಳನ್ನು, ಈಜಿಪ್ಟಿನ ಅಧಿಕಾರಿಗಳನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಅವರನ್ನು ಅಧಿಕಾರಿಗಳಾಗಿ ನೇಮಿಸಿ ಇಸ್ರಾಯೇಲ್ ಜನಾಂಗವನ್ನು ಹಿಂಸಿಸುವುದಕ್ಕಾಗಿ ಮಾಡಿರ್ತಕ್ಕಂಥ ದುಷ್ಟ ಅರಸನ ಪಿತೂರಿಯನ್ನು ಇಂದ ಏನಾಗಿದೆ ಎಂಬುದನ್ನು ನೋಡು. ದೇವರ ಮಕ್ಕಳೇ, ನಿಮ್ಮನ್ನು ಯಾವತ್ತು ದುಷ್ಟರು ತೊಂದರೆ ಕೊಡ್ತಾರಲ್ಲ, ಪಾಪಿಗಳು ತೊಂದರೆ ಕೊಡ್ತಾರಲ್ಲ, ಹಲ್ಲೆಲೂಯ, ನೀವು ಸಂತೋಷ ಪಡ್ರಿ. ಯಾಕಂದ್ರೆ ದೇವರು ಇನ್ನೂ ನಿಮ್ಮನ್ನು ಬಲಿಷ್ಠರಾಗಿ ಮಾಡ್ತಾನೆ. ಓದ್ತೀರಾ ಮಾತನ್ನು? 1:12 ವಿಮೋಚನ ಕಾಂಡ 1:12. ಇದು ರಕ್ಷಣೆ ಅಂದ್ರೆ. ಆದರೆ ಈಜಿಪ್ಟಿನ ಪ್ರಭುತ್ವವು, ಈಜಿಪ್ಟಿನ ದುಷ್ಟ ರಾಜಕೀಯವು ಇಸ್ರಾಯೇಲ್ ಜನಾಂಗವನ್ನು ಎಷ್ಟು ಹಿಂಸಿಸಿದರೋ ಅಷ್ಟು ಅಧಿಕವಾಗಿ ಅವರು ಹೆಚ್ಚಿ ಹರಡಿ ಬಲಿಷ್ಠರಾದರಂತೆ. ನನ್ನ ಪ್ರಿಯ ಸಹೋದರಿ ಸಹೋದರ, ನನ್ನ ಶಬ್ದವನ್ನು ಕೇಳತಕ್ಕಂಥ ಎಲ್ಲ ಸುವಾರ್ತೆ ಕೇಳತಕ್ಕಂಥ ದೇವ ಜನರೇ, ನಿಮ್ಮನ್ನು ರೋಗ ಹಿಂಸಿಸಲಿಕ್ಕೆ ಬಂದರೂ ಆ ರೋಗವು ನಾಶವಾಗ್ತದೆ. ನಿಮ್ಮನ್ನು ಬಡತನ ಎಂಬ ದುಷ್ಟ ರಾಕ್ಷಸು ನಿಮ್ಮನ್ನು ಕೊಂದು ಹಾಕಲಿಕ್ಕೆ ಬಂದರೂ ಆ ಬಡತನ ಎಂಬ ದುಷ್ಟ ರಾಕ್ಷಸು ನಿನ್ನ ಮುಂದೆ ನಿಲ್ಲಲಿಕ್ಕಾಗುವುದಿಲ್ಲ. ಅಲ್ಲದೆ ನಿನಗೆ ಗೊತ್ತಿಲ್ಲದೆ ನಿನ್ನ ಶತ್ರುಗಳು ನೀನು ಸಂತೋಷವಾಗಿ, ಹರ್ಷವಾಗಿ, ಆನಂದವಾಗಿ, ಬಲಿಷ್ಠನಾಗಿರುವುದನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿರತಕ್ಕಂಥ ಆ ದುಷ್ಟ ಐಗುಪ್ತ ಅರಸನು ಹೊಟ್ಟೆ ಕಿಚ್ಚುಪಟ್ಟು ಅವನ ಇಸ್ರಾಯೇಲ್ ಜನಾಂಗವನ್ನು ತುಳಿಲಿಕ್ಕೆ, ಇಸ್ರಾಯೇಲ್ ಜನಾಂಗವನ್ನು ಪರಿಪೂರ್ಣವಾಗಿ ದಬ್ಬಾಳಿಕೆಯಿಂದ ನಾಶಪಡಿಸಲು ಯತ್ನಿಸಿರುವಾಗ, ನನ್ನ ಪ್ರಿಯ ಸಹೋದರಿ ಸಹೋದರಿ, ಅವರ ಮೇಲೆ ಎಷ್ಟು ಒತ್ತಡ, ಎಷ್ಟು ಹಿಂಸೆ ಬಂತೋ ಅಷ್ಟು ಬಲಿಷ್ಠರಾದರವರು, ಅಷ್ಟು ಪವರ್ಫುಲ್ ಆದರು, ಅಷ್ಟು ಜನಸಂಖ್ಯೆಯಲ್ಲಿ ಬೆಳೆದರು. ಜನಸಂಖ್ಯೆಯಲ್ಲಿ ಬೆಳೆದಿದ್ದರಿಂದ ಅವರ ಕುರಿತು ಈಜಿಪ್ಟಿನ ಅರಸರಿಗೂ ಪ್ರಭುತ್ವಕ್ಕೂ ಒಂದು ಭಯ ಉಂಟಾಗಿದೆ. ಆ ಭಯ ಈಗಲೂ ಫಿಲಿಸ್ತೀಯರಿಗೆ ಉಂಟಾಗಿದೆ. ಪೂರಾ ಪ್ರಪಂಚಕ್ಕೆ ಇವತ್ತಿಗೂ ಇಸ್ರಾಯೇಲ್ ದೇಶ ಒಂದು ಸಾದೃಶ್ಯವಾಗಿದೆ. ಅದಕ್ಕಾಗಿ ನಾನು ಸಾರ್ತಿರ್ತಕ್ಕಂಥ ಯೇಸು ಅದೇ ಇಸ್ರಾಯೇಲ್ ಗೋತ್ರದಲ್ಲಿ ಹುಟ್ಟಿರ್ತಕ್ಕಂಥ ಯೂದ ಗೋತ್ರದ ಸಿಂಹವಾಗಿದ್ದಾನೆ. ಆತನು ನಿನ್ನ ರಕ್ಷಕನಾಗಿರುವಾಗ ನಿನಗೆ ಯಾವ ಕೇಡು, ಯಾವ ಉಪದ್ರವವು, ಯಾವ ಮಾರಕ ಸೋಂಕು ನಿನ್ನನ್ನು ತಟ್ಟದು, ಯಾವ ಬಡತನವು ನಿನ್ನನ್ನು ನಾಶ ಮಾಡದು. ನೀನು ಸಾಲಮುಕ್ತನಾಗಿ ಅನೇಕ ಜನರಿಗೆ ಸಾಲ ಕೊಡುವನಾಗಿ, ದಾನ ಮಾಡುವನಾಗಿರ್ತೀಯ ಹೊರತು ನೀನು ಸಾಲ ಪಡೆದು ನಾಶವಾಗತಕ್ಕಂಥ ದುಷ್ಟನಾಗಿ ನೀನು ಇರುವುದಿಲ್ಲ. ಯಾಕಂದರೆ ದುಷ್ಟನು ಸಾಲವನ್ನು ತೆಗೆದುಕೊಂಡು ಅದನ್ನು ಕೊಡಲಿಕ್ಕಾಗದೆ ನಾಶವಾಗುವನು ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಕೀರ್ತನೆ 37ರಲ್ಲಿ ಹೇಳಲಾಗಿದೆ. ಆದರೆ ನೀತಿವಂತನ ಮಕ್ಕಳು ಭಿಕ್ಷೆಯನ್ನೆತ್ತುವುದಿಲ್ಲ, ಅವರು ದಾನ ಮಾಡ್ತಾರೆ ಎಂಬುದಾಗಿ ಹೇಳಲಾಗಿದೆ. ಹೌದು ರಾಜ. ಇಲ್ಲಿ ಈಜಿಪ್ಟಿಯರು, ಪ್ರೈಸ್ ಲಾರ್ಡ್ ಜೀಸಸ್, ಈಜಿಪ್ಟಿಯರು ದುಷ್ಟ ಅರಸನು, ದುಷ್ಟ ರಾಜಕೀಯ ಪ್ರಭುತ್ವವು ಇಸ್ರಾಯೇಲ್ ಜನಾಂಗ ಮೇಲೆ ದೌರ್ಜನ್ಯ ಮಾಡ್ತಿರುವಾಗ ಅವರು ಇನ್ನೂ ಬಲಿಷ್ಠರಾದರು. ಅವರ ಮಕ್ಕಳನ್ನು ಕೊಂದು ಹಾಕಬೇಕೆಂಬುದಾಗಿ ಸೂಲಗಿತ್ತಿಯರು, ಅಂದರೆ ಮಂತ್ರಸಾನಿ ಸೂಲಗಿತ್ತಿಯರನ್ನು ಆದೇಶ ಹೊರಡಿಸಿದನು. ಅವರ ಮಕ್ಕಳನ್ನು ಹುಟ್ಟಿದ ಕೂಡಲೇ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕೆಂಬುದಾಗಿ. ಆದರೆ ಆದೇಶ ಹೊರಡಿಸಿದ ಮೇಲೆ ಅವರನ್ನು ಕೊಂದಾಗಲಿಕ್ಕೆ ಆದೇಶ ಹೊರಡಿಸಿದ್ರು, ಇನ್ನೂ ಹೆಚ್ಚಾಗಿ ಮಕ್ಕಳು ಹುಟ್ಟಿದ್ರಂತೆ, ಇನ್ನೂ ಬಲಿಷ್ಠವಾದ ಮಕ್ಕಳು ಹುಟ್ಟಿದ್ರಂತೆ. ಇದು ಸೆಕ್ಯೂರಿಟಿ ಅಂದರೆ. ದಿಸ್ ಈಸ್ ದ ಸೂಪರ್ ಸೆಕ್ಯೂರಿಟಿ ಫ್ರಮ್ ದ ಕಿಂಗ್ಡಮ್ ಆಫ್ ಹೆವನ್. ನಿನ್ನನ್ನು ಅಪ್ಪಳಿಸಿದರೆ ನೀನು ಇನ್ನೂ ಬಲಿಷ್ಠನಾಗ್ತಿ. ನಿನ್ನನ್ನು ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು ನಿನ್ನನ್ನು ಮುತ್ತಿಗೆ ಹಾಕಿದ್ರು, ಆ ಸಮಸ್ಯೆಗಳ ಬಾಧೆಗಳಲ್ಲಿ ಕೂಡ ನೀನು ಬಲಿಷ್ಠನಾಗಿ ಹರಡುತ್ತಿ. ಆದರೆ ದೇವ ಜನಾಂಗವೇ ದೇವರಿಗೆ ಭಯಪಟ್ಟು ಆತನ ವಾಕ್ಯಗಳಲ್ಲಿ ನಡೆದುಕೊಂಡ್ರೆ ಸಾಕು. ಆತನ ಆಶ್ರಯದಲ್ಲಿದ್ದು ಆತನ ವಾಕ್ಯಾನುಸಾರವಾಗಿ ಆತನು ಕೊಟ್ಟಿರ್ತಕ್ಕಂಥ ನೀತಿ ನಿಯಮಗಳು ಯೇಸುವಿನ ಮೂಲಕವಾಗಿ ನಮಗೆ ಕಲಿಸ್ಕೊಟ್ಟಿದ್ದು. ಮೋಸೆ ಧರ್ಮಶಾಸ್ತ್ರದಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥ ನಿಯಮಗಳನ್ನು ನಾವು ಎಂದಿಗೂ ಮೀರಬಾರದು. ಪಾಲನೆ ಮಾಡ್ತಾ ಇರೋದಾದರೆ ಜನರು, ಕರ್ತನಾದ ದೇವರ ಮಕ್ಕಳೇ, ನಾನು ಹೇಳ್ತಾ ಇದ್ದೇನೆ, ಇಸ್ರಾಯೇಲ್ ಜನಾಂಗ ಐಗುಪ್ತದಲ್ಲಿ
ಅರಸನ ದಬ್ಬಾಳಿಕೆಯಿಂದ, ದುಷ್ಟ ಅರಸನ ದಬ್ಬಾಳಿಕೆಯಿಂದ ಅವರು ಮೊರೆ ಇಟ್ಟರು. ಎಲ್ಲರೂ ಹೇಳ್ತೀರಿ ಮೊರೆ ಇಟ್ಟರು. ಬಹಳ ಜಾಗ್ರತೆ ಕೇಳಿದ್ರು. ಕೀರ್ತನೆ 91 is a complete explanation of salvation. I want to tell you, my dear brothers and sisters who were the English speaking people, the Psalms 91, it is in the Bible, complete definition for the salvation from the God of heaven. ಪರಲೋಕದ ದೇವರಿಂದ ನಮಗೆ ಕೊಡಲಾಗಿರತಕ್ಕಂಥ ಸ್ಪಷ್ಟ ರಕ್ಷಣೆ. ಈ ಇಸ್ರಾಯೇಲ್ ಜನಾಂಗವು ದೇವರ ಹತ್ರ ಮೊರೆ ಇಟ್ಟಿತ್ತಂತೆ. ಯಾವಾಗ ಈ ದುಷ್ಟ ಅರಸನು ಅವರನ್ನು ದಬ್ಬಾಳಿಕೆಯಿಂದ ತುಳಿತಾ ಇದ್ದ. ಅದಕ್ಕಿಂತ ಮುಂಚೆ ಅವರು ಸುರಕ್ಷಿತವಾಗಿ ಸುಭದ್ರತೆಯಲ್ಲಿ, ಯಾವ ಕೇಡು ಬರದೆ, ಯಾವ ರಣಕರವಾದ ವ್ಯಾಧಿ ಬರದೆ, ಯಾವ ಹೊಲಸಂಚುಗಳಲ್ಲಿ ಸಿಕ್ಕೊಳ್ಳದೆ ಅವರು ಅಧಿಕಾರದಲ್ಲಿ ಬೆಳೀತಿದ್ರು, ಅವರು ಉನ್ನತ ಸ್ಥಿತಿ ಬರ್ತಾ ಇದ್ರು. ಯಾಕಂದರೆ ಅವರು ಸರ್ವಶಕ್ತನಾದ ದೇವರನ್ನು ತನ್ನ ಆಶ್ರಯವಾಗಿ, ತನ್ನ ಕೋಟೆಯಾಗಿ, ತಾನು ಭರವಸೆಯಿಟ್ಟುವ ತನ್ನ ದೇವರಾಗಿ ಎಂಬುದಾಗಿ ತಾನು ಅರಿಕೆ ಮಾಡಿಕೊಂಡಿದ್ರು ಅವರು. ಅದಕ್ಕಾಗಿ ಅವರು ಸುರಕ್ಷಿತರಾಗಿದ್ದರು. ಕಡೆ ವರ್ಷಗಳಲ್ಲಿ ಇದೆಲ್ಲ ನಡೆದ ನಂತರ ಅವರು ಎಲ್ ಶಡಾಯ್ಗೆ ಮೊರೆ ಇಟ್ಟರು. ಅದೇ ನಾವು ಕೀರ್ತನೆ 91:15 ನೋಡ್ತಾ ಇದ್ದೇವೆ. ಬಹಳ ಜಾಗ್ರತೆಯಿಂದ ಓದಿಕೊಳ್ಳೋಣ ಆ ಮಾತನ್ನು. ಕೀರ್ತನೆ 91:15 ನಾವು ನೋಡ್ತಾ ಇದ್ದೇವೆ. He shall call upon me and I will answer him and I will be with him in trouble and I will deliver him and honor him. ಓದ್ರಿ ಆ ಮಾತನ್ನು. ಕೀರ್ತನೆ ನಾನೇ ಓದ್ತಾ ಇದ್ದೇನೆ ಅದನ್ನು. ನೀನು ಅಂದ್ರೆ ಆತನು ಮೊರೆ ಇಟ್ಟಾಗ ದೇವರು ಹತ್ತಿರ ಇದ್ದು ಅವನಿಗೆ ಸದುತ್ತರವನ್ನು ದಯಪಾಲಿಸಿ ಆ ಒಂದು ಕೇಡಿನಿಂದ ಬಿಡಿಸಿ ಘನಪಡಿಸುವನು ಎಂಬುದಾಗಿ ಹೇಳಲಾಗಿದೆ. ಅದಕ್ಕಾಗಿ ಇಸ್ರಾಯೇಲ್ ಜನರು ದೇವರ ಹತ್ರ ಮೊರೆ ಇಟ್ಟಿರುವಾಗ ಪರಲೋಕದ ಗವರ್ಮೆಂಟ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಗವರ್ಮೆಂಟ್ ಇಸ್ ಬಿಲಾಂಗಿಂಗ್ ಟು ದಿಸ್ ಗವರ್ಮೆಂಟ್, ಡೆಮಾಕ್ರೆಟಿಕಲ್ ಗವರ್ಮೆಂಟ್, ಬಟ್ ಮೈ ಪರಲೋಕದ ಗವರ್ಮೆಂಟ್, ಪರಲೋಕದ ಪ್ರಭುತ್ವ ಅರಸರ ಪ್ರಭುತ್ವಕ್ಕೆ ಅರಸರ ವ್ಯವಸ್ಥೆಗೆ ಸಂಬಂಧಪಟ್ಟವಾಗಿದೆ. ಅಮೆರಿಕ ದೇಶದ ಪ್ರಭುತ್ವ ಕೂಡ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಸಂಬಂಧಪಟ್ಟವಾಗಿರುತ್ತೆ. ಮತ್ತು ಕೆಲವು ದೇಶದ ರಾಷ್ಟ್ರಗಳ ಕೆಲವು ದೇಶದ ಈಗಲೂ ರಾಜಕುಮಾರರು ಆಳ್ತಾ ಇದ್ದಾರೆ. ಅದೇ ರೀತಿಯಿಂದ ನಾನು ಪರಲೋಕದ ಅರಸನ ಕುರಿತು ಮಾತಾಡ್ತಾ ಇದ್ದೇನೆ. ನೀವು ಕೂಗಿ ಮೊರೆ ಇಟ್ಟಾಗ, ಇಲ್ಲಿ ನೋಡಿ 8ನೇ ವಚನ 3ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ ಇಸ್ರಾಯೇಲರು ಹೇಗೆ ಮೊರೆ ಇಟ್ಟರು ಓದ್ತಿರದೆ ಮಾಡಿ. ಕ್ಷಮಿಸಿ, 3ನೇ ಅಧ್ಯಾಯ 8ನೇ ವಚನ. ಆದ ಕಾರಣ ಅವರನ್ನು ಐಗುಪ್ತರ ಕೈ ಒಳಗಿಂದ ಬಿಡುಗಡೆ ಮಾಡೋದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು. ರಕ್ಷಣೆ ಅಂದ್ರೆ ನರಕ, ಪರಲೋಕ ಅಲ್ಲ ನನ್ನ ಸಹೋದರಿ ಸಹೋದರಿ. ಪರದೇಶ ನಮಗಿದೆ. ಆ ದೇಶದಿಂದ, ಆ ದುಃಖಕರವಾದ ದೇಶದಿಂದ, ಬಾಧಕರವಾದ ದೇಶದಿಂದ, ನಾಶನಕರವಾದ ದೇಶದಿಂದ ಬಿಡಿಸಿ ಹಾಲು ನಮಗೆ ರಕ್ಷಣೆಯ ದೇಶವಾಗಿದೆ. ಪರಲೋಕ ಅಲ್ಲ, ಹಾಲು ಜೇನು ಹರಿಯುವ ದೇಶ ಕಾನಾನ್ ಅದು. ಓಕೆ, ಮುಂದೆ ಹಾಲು ಜೇನು ಹರಿಯುವ ವಿಸ್ತಾರವಾದ ದೇಶದಲ್ಲಿ, ಒಳ್ಳೆ ದೇಶಕ್ಕೆ, ಅದಕ್ಕೆ ನಾವು ಒಳ್ಳೆಯವರೇ ನಿನ್ನನ್ನು ಆರಾಧಿಸುವೆ ಅಂತ ಹಾಡಿದ್ದು. ಒಳ್ಳೆ ದೇಶಕ್ಕೆ ನಿನ್ನನ್ನು, ಅಂದರೆ ಕಾನಾನ್ಯರು, ಹಿತ್ತಿಯರು, ಯೆಬೂಸಿಯರು, ಇವರೆಲ್ಲರೂ ಅಲ್ಲಿ ನಿಮ್ಮ ಸ್ಥಳಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತೊಂದರೆ ಕೊಡಲಿಕ್ಕೆ, ನಿಮ್ಮನ್ನು ಬರದಂತೆ ಅಲ್ಲಿ ನೋಡಿಕೊಂಡಿದ್ದಾರೆ. ಅಂಥವರ ಮಧ್ಯದಲ್ಲಿ ನಾನು ನಿಮ್ಮನ್ನು ನಡೆಸಿಕೊಂಡು ಹೋಗ್ತೇನೆ. ಯಾಕಂದ್ರೆ ನಾನು ಇಸ್ರಾಯೇಲರ ಮೊರೆಯನ್ನು ಕೇಳಿದೆನು. 7ನೇ ವಚನ. ಆಗ ಕರ್ತನು ಐಗುಪ್ತರಲ್ಲಿರುವ ಇಸ್ರಾಯೇಲ್ ಜನಾಂಗವಾದ ನನ್ನ ಜನರ ವ್ಯಥೆಯನ್ನು ನಿಶ್ಚಯವಾಗಿ, it is written, surely I have seen the oppression, a pressure and the harassment of Egyptian upon my people. ಐಗುಪ್ತರ ದುಷ್ಟತ್ವವನ್ನು ಇಸ್ರಾಯೇಲ್ ಜನಾಂಗದ ಮೇಲೆ ನಾನು ನೋಡಿದ್ದೇನೆ. ಮುಂದೆ ಬಿಟ್ಟಿ ಮಾಡಿಸುವ ವಿಷಯದಲ್ಲಿ
ಅವರು ಇಟ್ಟ ಮೊರೆಯು, ನನ್ನ ಪ್ರಿಯ, ಅವರಿಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನು ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈ ಒಳಗಿಂದ ಬಿಡುಗಡೆ ಮಾಡಿ, ಸಂಕಟದಲ್ಲಿ ಹತ್ತಿರವಾಗಿದ್ದವರ ಮೊರೆಯನ್ನು ಕೇಳಿ ಸಂಕಟದಿಂದ ಅವರನ್ನು ಬಿಡಿಸಿ ಘನಪಡಿಸಿದನು. ನೀವು ನೋಡ್ತಾ ಇದ್ದೀರ ಅದನ್ನು. ಕೀರ್ತನೆ 91 ಸುಮ್ಮನೆ ಹಾಡಿಲ್ಲ. ಮೋಸೆ ಮತ್ತು ಅವರ ಸಂಗಡಿಗರು ಸುಮ್ಮನೆ ಹಾಡಿಲ್ಲ. ಅವರು ನನ್ನ ರಕ್ಷಕನು, ನನ್ನ ಒಡೆಯನು, ಮಹೋನ್ನತನು, ಎಲ್ಶಡಾಯಾದ ದೇವರು. ಎಷ್ಟು ಚೆನ್ನಾಗಿದೆ. ಐಗುಪ್ತರು ಅವರನ್ನು ಬಾಧಿಸಿರುವಾಗ, ಈಜಿಪ್ಟಿಯರು ಅವರನ್ನು ಬಾಧಿಸಿರುವಾಗ ಇಸ್ರಾಯೇಲ್ ಜನಾಂಗ ಮೊರೆ ಇಟ್ಟರು, ನನ್ನ ದೇವರೇ, ನನ್ನ ರಕ್ಷಕನೇ, ನನ್ನ ವಿಮೋಚಕನೇ ಆಗಿರ್ತಕ್ಕಂಥ ಸರ್ವಶಕ್ತನೇ, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರೇ ಎಂಬುದಾಗಿ ಅವರು ಮೊರೆ ಇಟ್ಟಾಗ ನಿಶ್ಚಯವಾಗಿ, ಖಂಡಿತವಾಗಿ ದೇವರು ಇಸ್ರಾಯೇಲರ ಮೊರೆಯನ್ನು ಕೇಳಿ ದೇವರು ತನ್ನ ದಾಸನಾದ ಭಕ್ತನಾದ ಮೋಶೆಯನ್ನು ಅವರ ಬಿಡುಗಡೆಗೆ ಕಳಿಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಾನು ಹೇಳೋದೇನೆಂದರೆ, ಸುಮ್ಮನೆ ಅಲ್ಲ. ಕೀರ್ತನೆ 91 1ರಿಂದ ಕೊನೆಯವರೆಗೆ ನಾವು ನೋಡಿದ್ದೇವೆ. ಅದು ಹಂತ ಇಂಥ ವಿಮೋಚನೆ ಅಲ್ಲ. ದೇವರು ಆ ದುಷ್ಟ ಅರಸನ ಪ್ರಭುತ್ವ ಯಾಕೆ ಅಷ್ಟು ದಬ್ಬಾಳಿಕೆ ಮಾಡ್ತಾ ಇದ್ದಾನೆಂದರೆ, ಇಸ್ರಾಯೇಲ್ ಜನಾಂಗ ಆ ದೇಶದಲ್ಲಿ ಇರುವುದರಿಂದ, ಇಸ್ರಾಯೇಲ್ ಜನಾಂಗದ ನಿಮಿತ್ತ ಈಜಿಪ್ಟ್ ಪ್ರಭುತ್ವವು ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ ಸೂಪರ್ ಪವರ್ ಆಗಿತ್ತು. ಆಗಿನ ಏಷ್ಯಾ ಮೈನರ್ ಅನ್ನತಕ್ಕಂಥ ಖಂಡದಲ್ಲಿ ಸೂಪರ್ ಪವರ್ ಆಗಿತ್ತು. ಅಂದರೆ ಬಹುದೊಡ್ಡ ಸಾಮ್ರಾಜ್ಯವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು ಈಜಿಪ್ಟಿನ ಪ್ರಭುತ್ವ. ಆದರೆ ಈಜಿಪ್ಟಿನ ಪ್ರಭುತ್ವಕ್ಕೆ ಅಹಂಕಾರ ಹೊಂದಿತ್ತು. ನಾವು ದಬ್ಬಾಳಿಕೆಯಿಂದ ಆಳತಕ್ಕಂಥ ಅಹಂಕಾರ. ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಇಸ್ರಾಯೇಲರನ್ನು ತುಳಿಬೇಕೆಂಬುದಾಗಿ ನೋಡಿದ್ರು, ಆದರೆ ಅವರು ಬಹುಸಂಖ್ಯಾತರಾಗಿಬಿಟ್ರು. ಆದರೆ ಈ ಬಹುಸಂಖ್ಯಾತರಾಗಿರ್ತಕ್ಕಂಥ ಇಸ್ರಾಯೇಲರನ್ನು ತನ್ನಲ್ಲಿಟ್ಟುಕೊಂಡು ಅವರು ಪ್ರಪಂಚದ ಮೇಲೆ ದೊರೆತನ ಮಾಡ್ತಾ ಇದ್ರು. ಅದರ ನಿಮಿತ್ತ ಐಗುಪ್ತ ದುಷ್ಟ ಅರಸನಿಗೆ ದುಷ್ಟ ಪಿಟೂರಿ ಮಾಡಿಕೊಂಡು, ದುಷ್ಟ ಸಂಕಲ್ಪವನ್ನು, ಹೊಲಸಂಚನ್ನು ಮಾಡಿಕೊಂಡು ಅವರನ್ನು ಬಾಧಿಸ್ತಾ ಇದ್ದ. ಆದರೆ ಐಗುಪ್ತರ ಹಿಂಸೆಯಿಂದ ಇಸ್ರಾಯೇಲರು ಸರ್ವಶಕ್ತನಾದ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಸದುತ್ತರವನ್ನು ದಯಪಾಲಿಸಿ ಆ ಇಕ್ಕಟ್ಟಿನಿಂದ ಬಿಡಿಸುವಾಗ ದೇವರು ತಾನೇ ಐಗುಪ್ತ ಪ್ರಭುತ್ವದಿಂದ ಈಜಿಪ್ಟಿಯನ್ ಪ್ರಭುತ್ವದಿಂದ ಯುದ್ಧ ಮಾಡಿದನು. ಅದು ನಾವೆಲ್ಲ ನೋಡ್ತಾ ಇದ್ದೇವೆ. 10 ಬಾಧೆಗಳು, ಕಣ್ಣಿಗೆ ಕಾಣಲಾರದಂಥ ಒಂದು ಸಾಮ್ರಾಜ್ಯ, ಅದು ಪರಲೋಕದ ರಾಜ್ಯ. ಯೇಸು ನಮಗೆ ಸಾರಿದ್ದು ದೇವರ ರಾಜ್ಯ ಎಂಬುದಾಗಿದ್ದಾನೆ. ದೇವರ ರಾಜ್ಯ, ಪರಲೋಕ ರಾಜ್ಯ, ದೇವರ ರಾಜ್ಯ. ಇದನ್ನು ನಾನು ಸರಳವಾದ ಭಾಷೆಯಲ್ಲಿ ಹೇಳುವಾಗ, ದೇವರ ರಾಜ್ಯ, ಪರಲೋಕ ರಾಜ್ಯ ಅಂದರೆ ಅರ್ಥ ಏನು? ದೇವರ ಪ್ರಭುತ್ವ ಅಂದರೆ ಸರ್ಕಾರ, ಪರಲೋಕದ ಪ್ರಭುತ್ವ ಅಂದರೆ ಸರ್ಕಾರ ಎಂಬುದಾಗಿ ಅರ್ಥ. ಈಗ ಪರಲೋಕದ ಪ್ರಭುತ್ವವಾಗಿರ್ತಕ್ಕಂಥದ್ದು ಅಲ್ಲಿ ಇಳಿದು ಬಂತು. ಅಲ್ಲಿ ಇತ್ತು, ಅಲ್ಲಿ ಪರಲೋಕದ ಪ್ರಭುತ್ವದ ನಡೆಸುವಿಕೆ ಬೇಕಾಗಿತ್ತು ಮೋಸೆಗೆ. ಅದನ್ನು ದೇವರು ಆರಿಸಿಕೊಂಡು ಅಲ್ಲಿ ಕಳಿಸಿದನು. ಕಳಿಸಿದ ಕೂಡಲೇ ಅಲ್ಲೇ ನಡೆದಿರ್ತಕ್ಕಂಥ 10 ಬಾಧೆಗಳು. ನಾನೊಂದು ಮಾತು ಹೇಳ್ತಾ ಇದ್ದೇನೆ, ಪ್ರಜೆಗಳು ಯುದ್ಧ ಮಾಡುವ ಅಕ್ಕರೆ ಇಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿಮಗೆ ಒಂದು ಶುಭವಾರ್ತೆ ಏನಂದರೆ, ಒಂದು ರಾಜ್ಯದ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯುದ್ಧ ಮಾಡೋದಿಲ್ಲ. ಪ್ರಜೆಗಳು ಶಾಂತತೆಯನ್ನು ಕಾಪಾಡಿಕೊಂಡು ತನ್ನ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಪ್ರಜೆಗಳು ಚಿಂತೆ ಮಾಡೋದಿಲ್ಲ. ಪ್ರಜೆಗಳನ್ನು ಕಾಪಾಡಿಕೊಳ್ಳತಕ್ಕಂಥ ಪ್ರಜೆಗಳನ್ನು ಪರಿಪಾಲಿಸುತ್ತಿರುವ ಆ ರಾಜ್ಯಕ್ಕೆ ಅಥವಾ ಆ ಪ್ರಭುತ್ವಕ್ಕೆ, ಆ ಅರಸನಿಗೆ ಬಹಳ ಚಿಂತೆ ಇರ್ತದೆ. ಅದಕ್ಕಾಗಿ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕ್ರಿ, ಆತನು ನಿಮಗಾಗಿ ಚಿಂತಿಸುವನು. ಬರ್ತಾ ಇದ್ದೇನೆ ಸಬ್ಜೆಕ್ಟಿಗೆ.
ಪ್ರಜೆಗಳು, ಇಸ್ರಾಯೇಲ್ ಪ್ರಜೆ ಯುದ್ಧ ಮಾಡಿಲ್ಲ. ಇಸ್ರಾಯೇಲ್ನ ಪ್ರಭುತ್ವ ಆಗಿರತಕ್ಕಂಥ ಅರಸನು, ಎಲ್ ಶಡಾಯ್ ದೇವರು, ಸರ್ವಶಕ್ತನಾದ ದೇವರು, ಆಳುತ್ತಿರ್ತಕ್ಕಂಥವನು, ಇಸ್ರಾಯೇಲರ ಸುಭದ್ರತೆ, ಇಸ್ರಾಯೇಲರ ಕಾವಲ, ಇಸ್ರಾಯೇಲರನ್ನು, ಅವರ ಆತ್ಮಗಳನ್ನು, ಅವರ ಪ್ರಾಣಗಳನ್ನು, ಅವರ ದೇಹಗಳನ್ನು, ಅವರ ಸ್ವಾಸ್ಥ್ಯವನ್ನು, ಅವರ ಮಕ್ಕಳನ್ನು ಯಾವ ಕೇಡು ಮುಟ್ಟದಂತೆ ಕಾಪಾಡ್ತಿದ್ದ ಇದೇ ಸರ್ವಶಕ್ತನಾದ ದೇವರು. 91ನೇ ಕೀರ್ತನೆಯಲ್ಲಿ. ಆದ ಕಾರಣ ಪ್ರಜೆಗಳು ಯಾವತ್ತೂ ತನ್ನ ರಕ್ಷಣೆಗಾಗಿ ಯುದ್ಧ ಮಾಡುವ ಅಕ್ಕರೆ ಇರುವುದಿಲ್ಲ. ಒಂದು ವೇಳೆ ದುಷ್ಟ ಅರಸನ ಅವರ ಮೇಲೆ ಯುದ್ಧ ಮಾಡಲಿಕ್ಕೆ ಬಂದಾಗ, ಇದೇ ಪ್ರಜೆಗಳಿಗಿರ್ತಕ್ಕಂಥ ಒಂದು ಸುಖಕರವಾದಂಥ ಸಂಗತಿ. ಪ್ರಜೆಗಳಿಗೆ ಮಾತ್ರ ಆ ಹಕ್ಕಿರ್ತದೆ. ಆದರೆ ಪ್ರಜೆಗಳ ಮೇಲೆ ಯುದ್ಧ ಬಂದರೆ, ಯುದ್ಧ ಮಾಡೋದು ಪ್ರಜಾ ಅಲ್ಲ, ಪ್ರಭುತ್ವ ಯುದ್ಧ ಮಾಡ್ತದೆ. ಆ ಪ್ರಭುತ್ವದ ಬಗ್ಗೆ ಮಾತಾಡ್ತಾನೆ. ಈ ಲೋಕದಲ್ಲಿ ಕಣ್ಣಿಗೆ ಕಾಣುವಂಥ ಪ್ರಭುತ್ವ ಅಲ್ಲ, ಕಣ್ಣಿಗೆ ಕಾಣಲಾರದ ಒಂದು ಪ್ರಭುತ್ವ ಇದೆ, ಅದು ಪರಲೋಕದ ಪ್ರಭುತ್ವ. ನಮ್ಮ ಸುತ್ತಲೂ ಸುಮಾರು 7,000 ದೇವದೂತಗಳು ನಮ್ಮನ್ನು ಕಾಪಾಡ್ತಾ ಇದೆ. ಆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರೋದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದನು. ಅದೇ ಒಳ್ಳೆ ವಾರ್ತೆ, ಶುಭ ವಾರ್ತೆ, ಹರ್ಷ ತರತಕ್ಕಂಥ ವಾರ್ತೆಯಾಗಿದೆ, ಧೈರ್ಯ ತರತಕ್ಕಂಥ ವಾರ್ತೆಯಾಗಿದೆ, ಸಮೃದ್ಧಿ, ಇನ್ನೂ ಬಲ ಕೊಡ್ತಕ್ಕಂಥ ವಾರ್ತೆಯಾಗಿದೆ. ಆದ ಕಾರಣ ಇಸ್ರಾಯೇಲರು ಮೊರೆ ಇಟ್ಟರು, ಸುಮ್ಮನೆ ಕೂತ್ಕೊಂಡಿದ್ರು ಗೋಷೆನ್ ಎಂಬ ಪ್ರದೇಶದಲ್ಲಿ. ಆದರೆ ಇಸ್ರಾಯೇಲರು ಸುಮ್ಮನೆ ಕೂತ್ಕೊಂಡಿದ್ರು, ಐಗುಪ್ತ ದೇಶದ ಮೇಲೆ ಭಯಂಕರವಾದ ಉಪದ್ರವವು ಆರಂಭವಾಯಿತು. ಆ ಉಪದ್ರವವೇ ನೀರು ರಕ್ತವಾಗಿ ಮಾರ್ಪಾಟವಾಯಿತು. ಅಂದರೆ ಐಗುಪ್ತ ದೇಶದಲ್ಲಿ ಕುಡಿಯುವ ನೀರು, ಹಳ್ಳದ ನೀರು, ತೊಟ್ಟಿಯ ನೀರು, ಬಾನಿಗಳಲ್ಲಿ ಇರ್ತಕ್ಕಂಥ ನೀರು, ಕೊಡಗಳಲ್ಲಿ ಇರ್ತಕ್ಕಂಥ ನೀರು ಎಲ್ಲ ರಕ್ತಮಯವಾಗಿ ಮಾರ್ಪಾಟವಾಗಿತ್ತು. ಇಸ್ರಾಯೇಲರ ಮೇಲೆ ದೌರ್ಜನ್ಯ ಮಾಡಿರುವಾಗ ಇಸ್ರಾಯೇಲರ ಅರಸನಾಗಿರ್ತಕ್ಕಂಥ ಎಲ್ ಶಡಾಯ್ ಆದ ದೇವರು ಸಿಂಪಲ್ ಆಗಿ ತನಗಿರ್ತಕ್ಕಂಥ ಕಣ್ಣಿಗೆ ಕಾಣಲಾರದಂಥ ಒಂದು ಪ್ರಭುತ್ವ, ಒಂದು ಬಾಟ್ಲಿಲ್ಲ, ಒಂದು ಕೊಡಲ್ಲ, ಒಂದು ಬ್ಯಾಲ, ಟನ್ಗಳಷ್ಟಲ್ಲ ನೀರು, ಹಳ್ಳಗಳು, ಬಾವಿಗಳು, ಕೊಳವೆಗಳು, ಕಣ್ಣು ಏನೇನಿದೆ ಅವೆಲ್ಲಗಳು ರಕ್ತವಾಗಿ ಮಾರ್ಪಾಟವಾಗಿದೆ. ಅಂದರೆ ಅವರು ಕುಡಿಲಿಕ್ಕೆ ನೀರಿಲ್ಲದೆ ಅಲ್ಲಾಡಿದರು ಈಜಿಪ್ಟಿಯನ್ಸ್. ಆದರೆ ಇಸ್ರಾಯೇಲರು ಇದ್ದ ಸ್ಥಳದಲ್ಲಿ, ಅದಕ್ಕೆ ಗೋಷೆನ್ ಎಂಬುದಾಗಿದೆ, ಈಜಿಪ್ಟು ನಲ್ಲಿರ್ತಕ್ಕಂಥ ಗೋಷೆನ್ ಎಂಬ ಸ್ಥಳ ಇತ್ತು. ಆ ಗೋಷೆನು ಬಹಳ ಹಸುರುಗಾವಲಿಂದ ತುಂಬಿತ್ತು. ಹಸುರುಗಾವಲಲ್ಲಿ ತಂಗಿಸುವನು. ನೀರು ಅದರೊಳಗಿತ್ತು, ವಿಶ್ರಾಂತಿಕರವಾದ ನೀರು, ಅಂದರೆ ಶಾಂತಕರವಾದ ನೀರುಗಳಿಂದ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆಗಿರೋದ್ರಿಂದ ದೇವರು ಐಗುಪ್ತ ದೇಶದ ಮೇಲೆ ಬಂದಿರತಕ್ಕಂಥ ಮಾರಕ ಬಾಧೆ, ನೀರು ರಕ್ತವಾಗಿ ಮಾರ್ಪಾಟವಾಯಿತು. ನೀರು ರಕ್ತವಾಗಿ ಮಾರ್ಪಾಟವಾಗಿ ಐಗುಪ್ತರಲ್ಲಿ ಯಾರೂ ನೀರು ಕೊಡ್ಲಿಕ್ಕಾಗಲ್ಲ. ಆದರೆ ಇಸ್ರಾಯೇಲ್ ಜನಾಂಗ ಗೋಷೆನಲ್ಲಿ ಹರಿತಿರ್ತಕ್ಕಂಥ ನದಿಗಳು ಸಿಹಿಕರವಾಗಿ ಆರೋಗ್ಯಕರವಾದ ನದಿಗಳಿತ್ತು. ಆದರೆ ಗೋಷೆನ್ನಲ್ಲಿದ್ದ ನದಿಗಳಿಗೆ ಯಾವ ನೀರು ರಕ್ತವಾಗಲಿಲ್ಲ. ಅವರು ಸುರಕ್ಷಿತರಾಗಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಇದೇ ಕೀರ್ತನೆ 91ರಲ್ಲಿ ಕೊಡಲಾಗಿರತಕ್ಕಂಥ ಒಂದು ರಕ್ಷಣೆ ಆಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅವರ ದೇಹದಲ್ಲಿ ಭದ್ರತೆ, ಅವರ ಆರೋಗ್ಯದಲ್ಲಿ ಭದ್ರತೆ, ಅವರ ಮನಃಶಾಂತಿಯಲ್ಲಿ ಭದ್ರತೆ, ಅವರ ಮಕ್ಕಳಿಗಾಗಲಿ ನಾಶ ಮಾಡದಂಥ ಭದ್ರತೆ, ಅವರಿಗೆ ರೋಗವಾಗಲಿ, ವ್ಯಾಧಿಗಳಾಗಲಿ, ಅಥವಾ ದುಷ್ಟ ಪ್ರಭುತ್ವವಾಗಲಿ, ಅವರ ಗಂಡು ಮಕ್ಕಳನ್ನು ಕೊಂದು ಹಾಕಲಿಕ್ಕೆ ಆದೇಶ ಹೊರಡಿಸತಕ್ಕಂಥ ದುಷ್ಟ ಪ್ರಭುತ್ವವಾಗಲಿ ಅವರು ನಾಶ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ನಿಮ್ಮನ್ನು ಕಾಯುವ, ಈ ಪಟ್ಟಣವನ್ನು ಕಾಯುವ ಕಾವಲುಗಾರರು ತೂಕಡಿಸಬಹುದು, ನಿದ್ರಿಸಬಹುದು. ಆದರೆ ಇಸ್ರಾಯೇಲರನ್ನು ಕಾಯುವ ಆ ಒಡೆಯ ಯೆಹೋವನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯಾಕಂದರೆ ನನ್ನ ಪ್ರಜೆಗಳು ವಿಶ್ರಾಂತಿಕರವಾದ ನಿದ್ದೆ, ಅವರು ವಿಶ್ರಮಿಸಲಿ, ಅವರು ಸುಖವಾಗಿರಲಿ ಅನ್ನತಕ್ಕಂಥ ಬಾಧ್ಯತೆ, ಅವರು ಸುಖವಾಗಿರಲಿ ಅನ್ನತಕ್ಕಂಥ ಹೊಣೆ, ಜವಾಬ್ದಾರಿ ಆ ಪರಲೋಕದ ಅರಸದ ಭುಜದ ಮೇಲೆ ಇರುವುದರಿಂದ ನಮ್ಮನ್ನು ಕಾಪಾಡತಕ್ಕಂಥನಾಗಿದ್ದಾನೆ. ಇದೇ ರಕ್ಷಣೆ ನಾನು ನಿಮ್ಮ ಹತ್ರ ತರಲಿಕ್ಕಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಡತನ ಎಂಬ ದುಷ್ಟ ರೋಗ, ಬಡತನ ಎಂಬ ದುಷ್ಟನು, ರೋಗ ಎಂಬ ದುಷ್ಟನು
ಅಥವಾ ಶತ್ರು ಎಂಬ ದುಷ್ಟನು, ನಿನಗೆ ವಿರೋಧವಾಗಿ ಹೊಟ್ಟೆ ಕಿಚ್ಚು ಪಡ್ತಿರ್ತಕ್ಕಂಥ ದುಷ್ಟರು ಯಾರೂ ನಿನ್ನ ಮೇಲೆ ಯಶಸ್ವಿಯಾಗುವುದಿಲ್ಲ. ಆದ ಕಾರಣ ನೀನು ಸುರಕ್ಷಿತವಾಗಿ, ಆರೋಗ್ಯವಾಗಿ ಅವರ ಮುಂದೆ ಉನ್ನತ ಸ್ಥಿತಿಗೆ ಅವರ ಮುಂದೆ ನೀನು ಎಬ್ಬಿಸಲ್ಪಡ್ತಿ. ನಿನ್ನನ್ನು ಅವಮಾನಪಡಿಸಿ ನಿನ್ನನ್ನು ಇನ್ನೂ ಹೆಚ್ಚಾಗಿ ಕಂಗಾಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ನೀನಿನ್ನೂ ಬಲಿಷ್ಠನಾಗ್ತಿ, ನೀನಿನ್ನೂ ಅಭಿವೃದ್ಧಿ ಆಗ್ತಿ, ನೀನಿನ್ನೂ ಸಮೃದ್ಧಿ ಆಗ್ತಿ. ಅವರ ಮುಂದೆ ನಿನ್ನನ್ನು ಉನ್ನತ ಸ್ಥಿತಿಗೆ ಏರಿಸ್ತಾನೆ. ಆಗ ಅವರು ಹೊಟ್ಟೆ ಕಿಚ್ಚಿಂದನೇ ಸಾಯ್ತಾರೆ. ಅವರು ನಿನ್ನ ಶತ್ರುಗಳು ನೀನು ಕೊಂದು ಹಾಕೋದು ಬೇಕಾಗಿಲ್ಲ. ಅವರಲ್ಲಿರ್ತಕ್ಕಂಥ ಅಸೂಯೆ, ಅವರಲ್ಲಿರ್ತಕ್ಕಂಥ ಹೊಟ್ಟೆ ಕಿಚ್ಚು, ಅವರಲ್ಲಿರ್ತಕ್ಕಂಥ ಸೇಡು, ಅವರಲ್ಲಿರ್ತಕ್ಕಂಥ ಕೆಟ್ಟ ಹೃದಯ ಅವರಾಗಿ ಅವರು ಕೊಂದು ಹಾಕ್ಕೊಳ್ತಾರೆ. ಅದಕ್ಕಾಗಿ ಇದೇ ರಕ್ಷಣೆ. ನೀವು ಸುರಕ್ಷಿತವಾಗಿ, ಸುಭದ್ರತೆಯಿಂದ ನಿಮ್ಮ ಆತ್ಮಗಳನ್ನು, ನಿಮ್ಮ ಪ್ರಾಣಗಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸ್ವಾಸ್ಥ್ಯವನ್ನು, ಆದಾಯವನ್ನು ಯಾವಾಗಲೂ ಕಾಪಾಡ್ತಕ್ಕಂಥ ಸರ್ವಶಕ್ತನಾದ ದೇವರು ಎಲ್ ಶಡಾಯ್, ಮಹೋನ್ನತನಾದ ದೇವರು ಎಲಿಯೋನಾದ ದೇವರು ನಿಮ್ಮನ್ನು ಕಾಪಾಡಲಿ ಎಂಬುದಾಗಿ ಹಾರೈಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಂದಕ್ಕೆ ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ರಕ್ಷಣೆಯ ಸಂಪೂರ್ಣ ತಾತ್ಪರ್ಯವನ್ನು ನಾವು ನೋಡಿದ್ದೇವೆ ಕರ್ತನೆ. ಇಸ್ರಾಯೇಲ್ ಜನಾಂಗ 430 ವರ್ಷ ನಿನ್ನ ರಕ್ಷಣೆಯಲ್ಲಿ ಸುಭದ್ರವಾಗಿ, ಸುಕ್ಷೇಮವಾಗಿ, ಆರೋಗ್ಯವಾಗಿ, ಒಬ್ಬನೂ ರೋಗಗ್ರಸ್ತನಾಗದೆ ಎಲ್ಲರೂ ಧನವಂತರಾಗುತ್ತಾ, ಬಲವಂತರಾಗ್ತಾ, ಅವರ ಆತ್ಮ, ಅವರ ಪ್ರಾಣ, ಅವರಿಗಿರುವ ಸ್ವಾಸ್ಥ್ಯ, ಅವರ ಮಕ್ಕಳ ಮೇಲೂ ಯಾವ ಕೆಡುಕನ ದಾಳಿ ಬರದಂತೆ ನೀನು ರಕ್ಷಣೆಯನ್ನು ಒದಗಿಸಿರುವ ಅದೇ ರಕ್ಷಣೆ ಇವತ್ತಿಗೂ ಮಾರಕ ಸೋಂಕು ಎಂಬ ಈ ದೇಶವನ್ನು ಪೀಡಿಸ್ತಿರ್ತಕ್ಕಂಥ ಬಡತನ ಎಂಬ ದುಷ್ಟ ರೋಗವನ್ನು ಮತ್ತು ಭ್ರಷ್ಟ ರಾಜಕೀಯ ದುಷ್ಟತೆಯನ್ನು ನಿರ್ಮೂಲ ಮಾಡ್ತಿದ್ದದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ದೇಶದ ಬಡತನವನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನನ್ನು ನಂಬಿಕೊಂಡು, ನಿನ್ನನ್ನೇ ಆಶ್ರಯಿಸಿಕೊಂಡು, ನಿನ್ನನ್ನೇ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಎಲ್ಲ ದೇವ ಜನರಿಗೆ ಈ ರಕ್ಷಣೆ ಅವರಿಗೆ ಉಂಟಾಗಲೆಂಬುದಾಗಿ ಹಾರೈಸುತ್ತಾ, ಶುಭವೂ ಕ್ಷೇಮವು ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ರಕ್ಷಣೆ ಅವರಿಗೆ ಉಂಟಾಗಲೆಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವು ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣೆಯಲ್ಲಿ ಸುಭದ್ರವಾಗಿ, ಮೇಲಿನ ರಕ್ಷಣೆಯಲ್ಲಿ, ಮೇಲಿನ ಪರಲೋಕದ ಪ್ರಭುತ್ವದ ಸಂಪೂರ್ಣವಾದ ಸಾವಿರಾರು ದೇವದೂತಗಳ ಗಣಗಳಿಂದ ಸುತ್ತಲೂ, ನಿಮ್ಮ ಸುತ್ತಲೂ ಇದೆ ಅನ್ನತಕ್ಕಂಥ ದರ್ಶನವನ್ನು ನೋಡ್ತಾ ಧೈರ್ಯವಾಗಿ, ಆರೋಗ್ಯವಾಗಿ, ಹಾಡಾಡುತ್ತಾ ಆನಂದಿಸಿರಿ ಹೊರತು ರೋಗಗಳನ್ನು ನೋಡಿ ಭಯಪಡೋದಲ್ಲ, ಬಡತನವನ್ನು ನೋಡಿ ಅಂಜುವ ಕಾರಣ ಇಲ್ಲ, ಅಗ್ನಿಬಾಣಗಳು ಹಾರಿ ಬರುವ ಅಗ್ನಿಬಾಣಗಳಿಗೆ ಯಾವ ಅಂಜುವ ಕಾರಣ ಇಲ್ಲ. ಹಾಡುತ್ತಾ ಹರ್ಷಿಸ್ತಾ ಆತನ ನಾಮವನ್ನು ಮಹಿಮೆಪಡಿಸ್ತಾ ಇರಿ. ಗಾಡ್ ಬ್ಲೆಸ್ ಯು.